Join Telegram channel. ಏನಾಯ್ತು ಬ್ರೋ? ನಾನೇನ್ ಹೇಳ್ದೆ? ಅರೆ ನನ್ ಬ್ಯಾಗ್ ಯಾಕೆ ತಗೊಂಡ್ರಿ? ಕೊಡಿ. ಟಿ ಅಕ್ಷಯ್, ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಲೆಗಸಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕಾಲರ್ ಬಿಡು. ಎಲ್ರಿಗೂ ಗ್ರೌಂಡ್ ಹೋಗಿ ಬರಕ್ ಹೇಳ ಬೇಗ. ಯಾಕ್ರ ಎಲ್ರು ಹೊಡಿತಿದ್ದೀರಾ? ಓಕೆ 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 ಓಕೆ, ನೀವೆಲ್ರು ನಂಗೆ ಹೊಡಿಬೇಕು ಅಂತ ಸರಿಯಾಗಿ ಫಿಕ್ಸ್ ಆಗಿದ್ದೀರಾ ಅನ್ಸುತ್ತೆ. ಆದ್ರೆ ಒಂದ್ ಸೆಕೆಂಡ್, ಇವತ್ತು ಕಾಲೇಜ್ ಫಸ್ಟ್ ಡೇ ಅಂತ ಅಮ್ಮ ಹೊಸ ಶರ್ಟ್ ಕೊಟ್ರು. ಇದಕ್ಕೇನಾದ್ರೂ ಆದ್ರೆ ಅಮ್ಮ ಫೀಲ್ ಆಗ್ತಾರೆ. ಬನ್ನಿ ಶುರು ಹಚ್ಕೊಳ್ಳೋಣ. ಇಲ್ಲಿ ನೋಡೋ ಇವ್ರನ್ನ, ಅವ್ರವ್ರೆ ಹೇಗ್ ಜಗಳ ಆಡ್ತಾ ಇದಾರೆ. ಅಣ್ಣ ಡ್ರೋನ್ ಕ್ಲೋಸ್ ಆಗಿ ತಗೊಂಡೋಗಿ. ಇನ್ನು ಅಯ್ಯೋ ಅಣ್ಣ, ಅವ್ನು ನನ್ನ ಫ್ರೆಂಡ್ ಅಕ್ಷಯ್. ಅವನೇ ಕಲ್ಲಿದ್ದಾನೆ. ಇಲ್ಲ ಅಣ್ಣ, ಇಂಜಿನಿಯರಿಂಗ್ ನಮ್ ಕಾಲೇಜ್. ಶಿಟ್. Attack! ನಿಲ್ಸಿಲ್ಲ ಅಂದ್ರೆ ಲಾಠಿ ಚಾರ್ಜ್ ಮಾಡ್ತೀವಿ. ಸ್ಟಾಪ್ ಇಟ್. ಏಯ್ ನಿಲ್ಸ್ರೋ ನಿಲ್ಸ್ರೋ.
ರೌಡಿಗಳ ಯುವ ಪೀಳಿಗೆ ಯಾವ ದಾರಿಯನ್ನು ಹಿಡಿಯುತ್ತಿದ್ದಾರೆ. ಇಂದು ಬೆಳಿಗ್ಗೆ ಮೊಯಿನಾಬಾದ್ನಲ್ಲಿ ಎಲ್ಐಟಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ನಡು ರಸ್ತೆಯಲ್ಲಿ ಮಾರಾಮಾರಿ ಗಲಾಟೆ ಮಾಡಿಕೊಂಡಿದ್ದು, ರಸ್ತೆಯಲ್ಲಿ ಬರುವ ಎಲ್ಲಾ ಏನು ಇದು? ಆ ಗಲಾಟೆ ಏನು ಬಸ್ ಮೇಲೆ ನಿಂತ್ಕೊಂಡು ಏನು ಅವತಾರ ಅದು? ಅದ್ರಲ್ಲೂ ಫಸ್ಟ್ ಡೇ ಇವತ್ತು ನೀನೇ ಅಲ್ವಾ ಪಾಪ್ಸ್ ನ್ಯೂಸ್ ಅಲ್ಲಿ ಬರ್ಬೇಕು ಅಂದೆ. ಬಂದೆ. ನನ್ನನ್ನ ಟಾಪ್ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂದೆ. ಹೌದು. ಎಲ್ಲರಿಗಿಂತ ಟಾಪ್ ಅಲ್ಲಿ ನಾನೇ ಇದ್ದೀನಿ ಪಾಪ್ಸ್. ಎಲ್ರು ನನ್ನ ಫಾಲೋ ಮಾಡ್ಬೇಕು ಅಂದೆ. ಈ ಪಾಪ್ಯುಲಾರಿಟಿಯಿಂದ ಇನ್ಸ್ಟಾಗ್ರಾಮ್ ನಲ್ಲಿ 500 ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಇದನ್ನ ನೋಡು ನೋಡು ನೋಡು, ಊರೆಲ್ಲ ನನ್ ಬಗ್ಗೆನೇ ಮಾತಾಡ್ತಿದೆ ಪಾಪ್ಸ್. ಪಾಪ್ಸ್, ನೀನ್ ಹೇಳಿದ್ದು ನಾನು ಒಂದೇ ದಿನದಲ್ಲಿ ಸಾಧಿಸಿ ತೋರಿಸಿದ್ದೀನೋ ಇಲ್ವೋ? ಯು ಹ್ಯಾವ್ ಟು ಫೀಲ್ ಪ್ರೌಡ್ ಆಫ್ ಮೀ ಪಾಪ್ಸ್. ಇವನ್ಗಷ್ಟೋ ಇವನ್ ತಾತನ್ ಹೋಲಿಕೆನೆ. ಬಾಯ್ ಮುಚ್ಚಮ್ಮ. ಕಾಲೇಜ್ ಹೋಗಿ ಚೆನ್ನಾಗಿ ಓದ್ಕೊ ಅಂದ್ರೆ ರೌಡಿ ಆಗ್ತಿದ್ದಾನೆ. ಇಂದು ಬೆಳಿಗ್ಗೆ ಮೊಯಿನಾಬಾದ್ನಲ್ಲಿ ಎಲ್ಐಟಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಬಿಎಂಸಿ ಮೆಡಿಕಲ್ ಇವನು ಬೇರೆ ಕಾಲೇಜ್ ಫೋನ್ ಸ್ಟೂಡೆಂಟ್ಸ್ ಮಾಡ್ತಿದ್ದಾನೆ. ನಿಮ್ಮಂತ ಯಂಗ್ಸ್ಟರ್ಸ್ಗೆ ಈ ವೈಲೆನ್ಸ್ ಅಂದ್ರೆ ಪ್ಯಾಷನ್, ಕ್ರೇಜು. ಈ ಏಜ್ ಅಲ್ಲಿ ಅದನ್ನ ಬಲ ಅನ್ಕೊಳ್ತೀರಾ. ಅಲ್ಲ, ಅದು ಬಲಹೀನತೆ. ಅಂಡ್ ಎಸ್ಪೆಷಲಿ ನೀನು ವಿಕ್ರಮ್, ಯು ಆರ್ ಸಚ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್. ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನೊಂದ್ ಸಾರಿ ಏನಾದ್ರೂ ಇದು ರಿಪೀಟ್ ಆದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಎ ಸಿವಿಯರ್ ಆಕ್ಷನ್ ಅಗೇನ್ಸ್ಟ್ ಯು ಗೈಸ್. ಕಾಲೇಜ್ ಇಸ್ ಅ ವಂಡರ್ಫುಲ್ ಪ್ಲೇಸ್. ಇಲ್ಲೇ ನೀವು ಯಾರು ಯಾವಾಗ ಏನಾಗ್ತೀರಾ ಅಂತ ಡಿಸೈಡ್ ಆಗುತ್ತೆ. ಕಾಲೇಜ್ ನಿಮ್ಗೆ ಸ್ಪೋರ್ಟ್ಸ್, ಮ್ಯೂಸಿಕ್, ಕ್ರಿಯೇಟಿವಿಟಿ, ಫ್ರೆಂಡ್ಶಿಪ್, ಓದಿನ ಜೊತೆಗೆ ಜೀವನ ಅಂದ್ರೆ ಏನು ಅಂತಾನು ಹೇಳ್ಕೊಡುತ್ತೆ. ಇವತ್ತಿಂದಾನೇ ಈ ಗಲಾಟೆನೆಲ್ಲ ಬಿಟ್ಟು ಇನ್ನು ಮುಂದೆ ಒಳ್ಳೆ ಸ್ಟೂಡೆಂಟ್ ಆಗಿರಿ ಅಂಡ್ ಸ್ಟಾಪ್ ಬಿಹೇವಿಂಗ್ ಲೈಕ್ ರೌಡಿ ಬಾಯ್ಸ್. ಪ್ರವಚನ ಸಾಕ್ಬಿಡಿ. ಯಾರೋ ಅದು ರೌಡಿ ಬಾಯ್ಸ್. Hey students, let's do a quick quiz on skull and its bones. Identify this bone structure. It's mandible, sir. Very good. What are the inner parts of the mandible? Mylohard and sublingual fossa. Good. What are the unpaid bones in neurocranium? Frontal bone and occipital bone. Good. And what is the dangerous area in the skull? Loose areolar tissue. ಬೇರೆಯವರು ಕ್ಲಾಸ್ ಅಲ್ಲಿ ಇದ್ದೀರಾ? ಮತ್ತೆ ನೀವು ಅವ್ರ ತರ ಆನ್ಸರ್ ಮಾಡಬಹುದಲ್ವಾ? Now you two are the pride of this college. ಉಳಿದವ್ರು ಮಾತ್ರ ಇದ್ರಲ್ಲಿ ಫಸ್ಟ್ ಇರ್ತೀರಾ. ಹಲೋ ಹಲೋ ಮೈ ಡಿಯರ್ ವಿದ್ಯಾರ್ಥಿನಿಯರೇ, ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಪ್ರೈವೇಟ್ ಡೇಟ್ ನೈಟ್ ಪಾರ್ಟಿ ಆರ್ಗನೈಸ್ ಮಾಡಿದೀವಿ ಲಿಯೋನಿಯಾ ರೆಸಾರ್ಟ್ ನಲ್ಲಿ ಆಗಸ್ಟ್ 7th. ಲಿಯೋನಿಯಾನಾ? ಈ ಇವೆಂಟ್ ಸ್ಟೂಡೆಂಟ್ಸ್ ಲೈಫ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೆಮೊರಬಲ್ ಇವೆಂಟ್. ಈ ಒಂದು ರಾತ್ರಿಯಲ್ಲಿ ನೀವೆಲ್ರು ಪರಿಪಕ್ವತೆಯಾಗಿ ಬೆಳಿತೀರಾ. ಪರಿಪಕ್ವತೆ ಅಂದ್ರೆ ಏನಣ್ಣ? ನಿನ್ ಹೆಸರೇನೋ? ಭೂಷಣ್, ಮಾಸ್ಟರ್ ಭೂಷಣ್. ಕಾಯಿ ಬೆಳಿಬೇಕು, ಅದು ಮ್ಯಾಟರ್. ಅಂದ್ರೆ ಮಾಡಬೇಕು. ಫಸ್ಟ್, ಪ್ರತಿಯೊಬ್ಬರಿಗೂ 2000 ರೂಪೀಸ್ ಎಂಟ್ರಿ ಫೀ. ಸೆಕೆಂಡ್, ಕಂಪಲ್ಸರಿ ಎಲ್ಲರೂ ಡ್ರೆಸ್ ಕೋಡ್ ಫಾಲೋ ಮಾಡಲೇಬೇಕು. ಥರ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್, ಪ್ರತಿಯೊಬ್ರು ಅವರು ಪೇರ್ ಜೊತೆ ಬರಬೇಕು. ಹುಡುಗ ಜೊತೆ ಹುಡುಗಿ, ಹುಡುಗಿ ಜೊತೆ ಹುಡುಗ. ಕಂಪಲ್ಸರಿ. ಪಾರ್ಟ್ನರ್ ಇಲ್ಲ ಅಂದ್ರೆ ಸ್ಟ್ರಿಕ್ಟ್ಲಿ ನೋ ಎಂಟ್ರಿ. ನೀವು ಫೀ ಕಟ್ಟಿದ್ರೆ ಸಾಕು. ಬೇಗ ಎಲ್ಲರೂ ಸೆಟ್ ಮಾಡ್ಕೊಳ್ಳಿ. ಪಾರ್ಟಿಗೆ ಬನ್ನಿ, ಮಸ್ತ್ ಮಜಾ ಮಾಡಿ ಧೂಳ್ ಎಪ್ಸೋಣ್ವಾ. ಅಣ್ಣ 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 ಹೇಳ್ತಮ್ಮ. ಅಣ್ಣ, ನನ್ ಮೆಡಿಕಲ್ ಕಾಲೇಜ್ ಹುಡುಗಿನ ಡೇಟ್ ನೈಟ್ ಕರ್ಕೊಂಡ್ ಬರ್ಬೋದಾ? ನಿಜವಾಗ್ಲೂ ಕರ್ಕೊಂಡ್ ಬರ್ತೀಯಾ? ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ ಅಣ್ಣ. ಇಲ್ಲಿ ತನಕ ಹಿಸ್ಟ್ರಿಲೇ ಮೆಡಿಕಲ್ ಕಾಲೇಜ್ ಹುಡುಗಿನ ಯಾರು ಕರ್ಕೊಂಡ್ ಬಂದಿಲ್ಲ. ಕರ್ಕೊಂಡ್ ಬಂದ್ರೆ ನೀನ್ ಎಂಟ್ರಿ ಫೀನೇ ಕೊಡೋದ್ ಬೇಡ. ಅಣ್ಣ, ಹೀಗೆ ಎನ್ಕರೇಜ್ ಮಾಡಿದ್ರೆ ನಾನ್ ಎಲ್ಲೋ ಹೋಗ್ಬಿಡ್ತೀನಿ ಅಣ್ಣ. ಸರಿ ಹೋಗು, ಜೋಪಾನ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಬಾಯ್ ಅಣ್ಣ. ಎಸ್ ಎಸ್ ಎಸ್. ಲೋ ಮಗ, ಆ ಮೆಡಿಕಲ್ ಕಾಲೇಜ್ ಹುಡುಗಿ ಕಾವ್ಯನ ಡೇಟ್ ನೈಟ್ ಕರ್ಕೊಂಡ್ ಹೋಗ್ಬೇಕು ಕಣೋ. ಅದ್ ಕಷ್ಟ ಕಣೋ. ನೀವ್ ಒಂದ್ಸಲ ಕಾಲೇಜ್ ಒಳಗ್ ಹೋಗಿದ್ದಕ್ಕೆ ನಮ್ಗೆಲ್ಲ ನರ್ಕ ದರ್ಶನ ಆಯ್ತು. ಈ ಸಲ ಹೋದ್ರೆ ಪಕ್ಕ ನಮ್ಗೆ ಹೊಡೆದು ನಮ್ ಬಾಡಿಲೇ ಪ್ರಾಕ್ಟಿಕಲ್ಸ್ ಮಾಡ್ತಾರೆ. ಲೋ ಮಗ, ಯಾವಾಗ್ಲೂ ನೆಗೆಟಿವ್ ಮಾತಾಡ್ತೀಯಲ್ಲೋ. ಆ ಹುಡುಗಿ ಏನ್ ಚೆನ್ನಾಗಿದ್ದಾಳೋ, ರಿಂಗ್ ರಿಂಗ್ ಜುಟ್ಟು, ಸೊಟ್ ಮೂಗು. ಮಗ, ನನ್ ದೃಷ್ಟಿಯಿಂದ ನೋಡ್ ಮಗ, ಎಷ್ಟ್ ಚೆನ್ನಾಗಿದ್ದಾಳೆ. ಅಂದ ಹಾಗೆ ಇಂಪರ್ಫೆಕ್ಷನ್ ಅದ ನ್ಯೂಟ್ರೆಂಟ್ ಕಣೋ. ಅವಳು ತಮಿಳ್ ಹುಡುಗಿ ಕಣೋ. ಅದಕ್ಕೆ ಬಿ ಪ್ರಾಕ್ಟಿಕಲ್ ಮಗ. ಆಮೇಲೆ ಅವಳು ನಿನಗಿಂತ ಒಂದ್ 2 ವರ್ಷ ದೊಡ್ಡೋಳ್ ಕಣೋ. OMG. ಅದಕ್ಕೇನೋ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾದ್ರು ಬರ್ದಿದಾರ ದೊಡ್ಡವಳನ್ನ ಲವ್ ಮಾಡಬಾರ್ದು ಅಂತ? ಸರಿ, ಇಷ್ಟೇ ಅಲ್ಲ ಕಣೋ, ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ಅವಳಿರೋದು ಮೆಡಿಕಲ್ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಅಲ್ಲಿ. ಅಲ್ಲಿಗೆ ನೀನ್ ಹೇಗೆ ಹೋಗ್ತೀಯಾ? ಮಗ, ಶಿ ಸೆಟ್ ಮೈ ಸೋಲ್ ಆನ್ ಫೈರ್ ಕಣೋ. ಅವಳಿಗೋಸ್ಕರ ಎಂತ ರಿಸ್ಕ್ ಆದ್ರೂ ತಗೋಬೇಕು ಅನ್ನಿಸ್ತಿದೆ. ಮಗ, ನೀನು ಎಂತ ರಿಸ್ಕ್ ಆದ್ರೂ ತಗೋ, ಏನಾದ್ರೂ ಮಾಡು, ನಮ್ಮನ್ ಮಾತ್ರ ಇನ್ವಾಲ್ವ್ ಮಾಡ್ಕೋಬೇಡಪ್ಪ. ಹಲೋ, ನೀನ್ ಅರ್ಜೆಂಟ್ KBR ಪಾರ್ಕ್ ಬಾ. ನಂಗೆ ಯೋಗ ಜಾಗಿಂಗ್ ತರ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಬೇಬಿ. ಲೇ, ಇಲ್ಲಿ BMC ಮೆಡಿಕಲ್ ಕಾಲೇಜ್ನವರು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತಾ ಇದಾರೆ. ಹೌದಾ? ಅಲ್ಲಿ ಕಾವ್ಯ ಇದ್ದಾಳ? ಏ ಹುಡುಗ್ರ, ಲೈನಲ್ಲಿ ಬನ್ನಿ.
ಹಾಯ್. ಹೇ. ಹಾ. ವಣಕ್ಕಂ. ಹಾಯ್. A beautiful rose to a beautiful girl. Okay. Sit. ಎನ್ ಕಂಗಲ್, ಎನ್ ತುರ್ನರಂ, ಎನ್ ತೋದಲ್. ನೋಡಿ ನನ್ನ ಹಾರ್ಟ್ ತುಂಬಾ ಫಾಸ್ಟ್ ಆಗಿ ಬಡ್ಕೊಳ್ತಿದೆ. ಅಯ್ಯಯ್ಯೋ, ಹಾಗೆ ನಗ್ಬೇಡ್ರಿ. ನನ್ನ ಹಾರ್ಟ್ ಇನ್ನು ಫಾಸ್ಟ್ ಆಗಿ ಬಡ್ಕೊಳುತ್ತೆ. ಕೇಳಿಸ್ಕೊಳ್ಳಿ. ಹಾಕೊಳ್ಳಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈ ನೀಡಲ್ ಚುಚ್ಚಿದಕ್ಕೆ ನಿನ್ ಬ್ರೈನ್ ಎಪಿನೆಫ್ರಿನ್ ಹಾರ್ಮೋನ್ ರಿಲೀಸ್ ಮಾಡಿದೆ. ಅದಕ್ಕೆ ನಿನ್ ಹಾರ್ಟ್ ಫಾಸ್ಟ್ ಆಗಿ ಬಡ್ಕೊಳ್ತಿದೆ. ಅಷ್ಟೇನಾ? ಹಾಗಾದ್ರೆ ನಾನು ಹೇಳಿದೆಲ್ಲ ವರ್ಕೌಟ್ ಆಗ್ಲಿಲ್ವಾ? ಹಾರ್ಟ್ ಇಸ್ ಜಸ್ಟ್ ಅ ಮಸಲ್. ಹೇಗೂ ನಿನ್ಗೆ ಅಡ್ರಿನಲಿನ್ ರಶ್ ಜಾಸ್ತಿನೇ ಅಲ್ವಾ? ಯಾಕೆ ಹಾಗೆ ಅನ್ಕೊಳ್ತಿದ್ಯಾ? ಅವತ್ತು ಅಷ್ಟು ದೊಡ್ಡ ಗಲಾಟೆ ಮಾಡ್ದೆ, ಬಸ್ ಮೇಲೆ ಹತ್ತಿ ಫ್ಲಾಗ್ ಹಾರಿಸ್ದೆ. ನೀನ್ ಆ ವಿಡಿಯೋ ನೋಡಿದ್ಯಾ? ಫುಲ್ ವೈರಲ್ ಆಗಿತ್ತಲ್ಲ. ಅಷ್ಟಕ್ಕೂ ಗಲಾಟೆ ನಡೆದಿದ್ದು ನಿನ್ ಲೆಟರ್ ಕೊಟ್ಟಿದ್ದಕ್ಕೆ ಗೊತ್ತಾ? ಹೌದಾ? ಹೌದು. ರಿಲ್ಯಾಕ್ಸ್ ಆಗು. ಪ್ಲೀಸ್ ಸಿಟ್. ಇಲ್ಲ, ನಾನು ಬರಲ್ಲ. ಯಾಕೆ? ನನಗೆ ನೀಡಲ್ಸ್ ಅಂದ್ರೆ ಭಯ. ಏನಾಗಲ್ಲ ಬಾ. ಇಲ್ಲ, ಬೇಡ. ಅಯ್ಯೋ, ಬ್ಲಡ್ ಡೊನೇಟ್ ಮಾಡಿದ್ರೆ ಹೆಲ್ತ್ ಒಳ್ಳೇದು. ಏನು ಆಗಲ್ಲ, ಕಾಮಾಗಿರಿ. ರಿಲ್ಯಾಕ್ಸ್. ಅಯ್ಯೋ ಸರಿ, 1 2 3 ಅಂತ ಕೌಂಟ್ ಮಾಡ್ತೀನಿ, ನೀಡಲ್ ಚುಚ್ತೀನಿ. ರೆಡಿ? 1 2. ನನ್ನ ಕಾಲೇಜವರು ಒಂದು ಡೇಟ್ ನೈಟ್ ಆರ್ಗನೈಸ್ ಮಾಡಿದ್ದಾರೆ. ನೀನ್ ನನ್ನ ಪೇರಾಗಿ ಬರ್ತೀಯಾ? ನಿನ್ ಹೆಸರು? ಅಕ್ಷಯ್. ಅಕ್ಷಯ್, ಯು ಗುಡ್ ಟು ಗೋ. ತನ್ರಿ. ನನ್ರಿ. ವೆಲ್ಕಮ್. Join Telegram channel at Shetty Movie S. ಪಾಸ್ ಮಾಡು. ವಿಕ್ರಮ್, ಹೇ. Kavya? That's cheating. Kavya, your dad is calling. Thank you. It's okay. ಮಸ್ತ್ ಆಗಿದ್ದಾಳೋ. ಇನ್ನೊಂದು ಸಲ ಕಾವ್ಯನ ಕಣ್ಣೆತ್ ನೋಡಿದ್ರೆ, ಕಾವ್ಯ ಜೊತೆ ಮಾತಾಡಿದ್ರೆ, ಕಾವ್ಯ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಹಾಯ್ ಅಪ್ಪ, ಹೇಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ಎಜುಕೇಶನ್ ಹೇಗಿದೆ? ಚೆನ್ನಾಗಿ ನಡೀತಿದೆಪ್ಪ. ಅಜ್ಜಿ ಹೇಗಿದ್ದಾರೆ? ಹಾ, ಶಿ ಈಸ್ ಆಲ್ಸೋ ಗುಡ್. ಬೇರೇನು? ಐ ಆಲ್ರೆಡಿ ಪೇಯ್ಡ್ ಯುವರ್ ಕಾಲೇಜ್ ಫೀಸ್. ಒಂದ್ಸಲ ಚೆಕ್ ಮಾಡ್ಕೊಮ್ಮ. ಹೌದಾ? ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಓಕೆಮ್ಮ. ಹೇ, ನಿಮ್ ಬಿಟೆಕ್ ಅವ್ರಿಗೆ ಬೇರೆ ಕೆಲ್ಸ ಇಲ್ವಾ? ಯಾವಾಗ ನೋಡು ಡ್ರೋನ್ ಕಳ್ಸೋದು, ಹ್ಯಾಕ್ ಮಾಡೋದು ಇದೇನಾ? ನನ್ನ ಹತ್ರ ನಿನ್ ನಂಬರ್ ಇರ್ಲಿಲ್ಲ, ಅದಕ್ಕೆ. ಸರಿ, ಏನೀಗ? ನಿಂಗೆ ಹೇಳಿದ್ನಲ್ವಾ, 7th August ಡೇಟ್ ನೈಟ್ ಬರ್ತೀಯಾ? ಹೀಗೆ ಕಳ್ರ ತರ ಡ್ರೋನ್ ನಲ್ಲಿ, ಫೋನ್ ನಲ್ಲಿ ಕರೆಯೋದಲ್ಲ. ಗಟ್ಸಿದ್ರೆ ನಮ್ ಕಾಲೇಜಿಗೆ ಬಂದು ಎಲ್ಲರ ಮುಂದೆ ಕರಿ, ಆಮೇಲೆ ನೋಡೋಣ, ಸರಿನಾ? ಹಲೋ ಕಾವ್ಯ, ಹಲೋ. ಮಧುಮೇಹ ರೋಗಿಗಳಿಗೆ ಎನ್ಐಟಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಎಂತ ಒಳ್ಳೆ ಸ್ಟೂಡೆಂಟ್ಸ್ ನೋಡು. ಸಾಕು, ನ್ಯೂಸ್ ಅಲ್ಲಿ ಬರೋದಂದ್ರೆ ಇದು. ಅವರ ಪೇರೆಂಟ್ಸ್ ಎಷ್ಟು ಹೆಮ್ಮೆ ಪಟ್ಟಿರ್ತಾರೋ. ಫಾದರ್ಸ್ ಡೇನಾ? ಏನ್ ಮಾಡಕ್ಕಾಗತ್ತೆ? ಪೌಟ್ ಮಾಡು. ಪೌಟ್ ಅಂದ್ರೆ ಚಿಚಿ ಮಾಡು ಪಾಪ್ಸ್, ಒಂದ್ಸಲ ಕಮಾನ್. ಏಯ್, ಅಲ್ಲಿ ನೋಡು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನೋ ಸಾಧನೆ ಮಾಡ್ತಿದ್ದಾರೆ. ನೀನು ಇದೀಯಾ? ಏನು ಇದು ಅಸಹ್ಯ ಪೋಸು, ಕೆಟ್ಟ ಹೇರ್ ಸ್ಟೈಲು. ಕೂದ್ಲು ಬಿಡು. ನೆನ್ನೆ ಹೇರ್ ಸ್ಪಾ ಮಾಡಿಸ್ಕೊಂಡೆ ಪಾಪ್ಸ್, ಹಾಳಾಗುತ್ತೆ. ಹೇರ್ ಸ್ಪಾನಾ? ನಿನ್ಗೆ ಯಾಕೋ ಇಷ್ಟು ಹೈ ಮೇಂಟೆನೆನ್ಸ್? ನಿನಗಿದೆಲ್ಲ ಅರ್ಥ ಆಗಲ್ಲ ಪಾಪ್ಸ್. ನಾನು ಈ ತರ ಹೇರ್ ಬಾಡಿ ಮೇಂಟೈನ್ ಮಾಡಿಲ್ಲ ಅಂದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಜಾಸ್ತಿ ಆಗಲ್ಲ ಪಾಪ್ಸ್. ಫಾಲೋವರ್ಸ್ ಜಾಸ್ತಿ ಆಗಲ್ವಾ? ತಿಂದ ಪ್ಲೇಟ್ ತೆಗಿಯಕ್ಕಾಗಲ್ಲ, ರೂಮ್ ಕ್ಲೀನ್ ಆಗಿ ಇಟ್ಕೊಳ್ಳಕ್ ಬರಲ್ಲ, ನಿನಗೊಂದು ಇನ್ಸ್ಟಾಗ್ರಾಮ್, ಅದಕ್ಕೊಂದು ಮೇಂಟೆನೆನ್ಸ್. ಇದರಿಂದ ನಿನ್ಗೆ ಏನೋ ಸಿಗತ್ತೆ. ಥಿಂಕ್ ಬಿಗ್ ಪಾಪ್ಸ್, ಥಿಂಕ್ ಬಿಗ್. ಒಂದಿನ ನಾನು ಕ್ರೇಜಿಯಾಗಿ ಏನಾದ್ರೂ ಮಾಡಿ ಡ್ಯಾನ್ ಬಿಲ್ಸನ್ ತರ ದೊಡ್ಡ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗ್ತೀನಿ. ಆಗ ಜನ ಎಲ್ರು ನಮ್ಮ ಮನೆ ಮುಂದೆ ಬಂದು ಅಕ್ಷಯ್ ಅಂತ ಕೂಗ್ತಾರೆ. ನನ್ನ ನೋಡೋಕೆ, ನನ್ನ ಜೊತೆ ಸೆಲ್ಫಿ ತಗೊಳಕ್ಕೆ.
ನನ್ ಹೆಸರಲ್ಲಿ ಟ್ಯಾಟೋ ಹಾಕಿಸ್ಕೊಳ್ಳೋದಕ್ಕೆ ಜನ ನನ್ನ ಹುಚ್ಚರು ತರ ಇಷ್ಟಪಡ್ತಾರೆ. ಅದನ್ನೆಲ್ಲ ನೋಡಿ ನೀನ್ ಎಷ್ಟ್ ಹೆಮ್ಮೆ ಪಡ್ತೀಯ. ನೀನ್ ಕಣ್ಣಲ್ಲಿ ಆನಂದ ಬಾಷ್ಪ. ಜಸ್ಟ್ ಇಮ್ಯಾಜಿನ್ ಪಾಪ್ಸ್, ಜಸ್ಟ್ ಇಮ್ಯಾಜಿನ್. ಏನಾಯ್ತು? ನೀನ್ ಹೇಳಿದ್ದನ್ನ ಇಮ್ಯಾಜಿನ್ ಮಾಡ್ಕೊಂಡೆ. ಹೌದಾ? ಏನನ್ನಿಸ್ತು ಪಾಪ್ಸ್? ನಿನ್ನ ಹೀಗೆ ಬಿಟ್ರೆ ಎಲ್ಲದನ್ನು ಮಾರಿ ರೋಡ್ನಲ್ಲಿ ಭಿಕ್ಷೆ ಬೇಡೋ ವಿಜುವಲ್ಸ್ ಕಾಣಿಸ್ತು ಕಣೋ. ವರ್ಸ್ಟ್ ವಿಜುವಲೈಸೇಷನ್ ಪಾಪ್ಸ್ ನಿಂದು. ಟೀ ತಗೊಳ್ಳೋ. ಥ್ಯಾಂಕ್ಸ್ ಅಜ್ಜಿ. ಟೀಯಾ? ಏನೋ ಇದು, ನಿನ್ನ ಅಭ್ಯಾಸ ಏನೋ ಇದು. ದಿನ ಹೋಗ್ತಾ ಹೋಗ್ತಾ ವಿಚಿತ್ರವಾಗಿ ಆಗ್ತಿದೀಯಾ. ಈಗಷ್ಟೇ ತಿಂದು ಈ ರಾತ್ರಿ ಯಾರು ಟೀ ಕುಡಿತಾರೆ? ಇವನ್ಗಷ್ಟು ಇವನ್ ತಾತನ ಹೋಲಿಕೆನೆ. ತಾತನ ಹೋಲಿಕೆನೆ. ಏ ಅಕ್ಕಿ, ನಿನ್ ರೂಮ್ ನಲ್ಲಿ ಹಳೆ ವಸ್ತು ಇದ್ರೆ ಇದ್ರಲ್ಲಿ ಹಾಕು. ಯಾಕಮ್ಮ? ನಾಳೆ ಕಾಮದಹನ ಕಣೋ, ಬೆಂಕಿಗೆ ಹಾಕಕ್ಕೆ. ಅಮ್ಮ, ನಾಳೆ ಕಾಮದಹನ ಅಂದ್ರೆ ಎಲ್ಲ ಕಡೆ ಹೋಳಿ ಅಲ್ವಾ? ಹೌದು ಕಣೋ. ಎಸ್ 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 ಎಸ್, ವಿಕ್ಟ್ರಿ! ಥ್ಯಾಂಕ್ಸ್ ಡ್ಯಾಡಿ. ಹೊಡಿ ಮಗ ಬಿಡಬೇಡ. ಮೆಡಿಕಲ್ ಕಾಲೇಜ್ ಗೋಡೆ ಬಿಡಬೇಡ. ಲೈಫ್ ಅಲ್ಲಿ ಪ್ರಾಬ್ಲಮ್ 108. ಟೆನ್ಷನ್ ಮಾಡಬೇಡ. ಹಾಕು ಜೂಟು. ಮಗ ಬಾರೋ. ಲೋ ಮಗ, ಆ ವಿಕ್ರಮ್ನ ಪಕ್ಕ ಕರ್ಕೊಂಡೋಗೋ. ಕಾವ್ಯ ಹತ್ರ ಮಾತಾಡ್ಬೇಕು. ನಾನ್ ಹೇಗೋ ಅವನನ್ನ ಪಕ್ಕ ಕರ್ಕೊಂಡೋಗ್ಲಿ? ಲೋ ಮಗ, ನೀ ನಮ್ ಕಾಲೇಜ್ಗೆ ಹುಲಿ ಕಣೋ. ಅಯ್ಯೋ, ನಾನ್ ಹುಲಿ ಆದ್ರೆ ಅವ್ನ್ ಸರ್ಕಸ್ ಅಲ್ಲಿರೋ ರಿಂಗ್ ಮಾಸ್ಟರು. ಸಿಕ್ಬಿದ್ರೆ ನನ್ ಕತೆ ಅಷ್ಟೇ. ಲೋ ಮಗ, ಪ್ಲೀಸ್ ಕಣೋ, ಪ್ಲೀಸ್. ಓಂ ಸಾಯಿರಾ. ಹೋಗಲು. ನೋವು ಅಮ್ಮ. ಅಣ್ಣ ನೀನ್ ಬಾಣ. ಅಕ್ಕ ಕಾಪಾಡ್ ಬಾಕ. ಅಯ್ಯೋ ಅಮ್ಮ. ಜಾಗ ಬಿಡಿ. ನಿಧಾನ ಜಾಗ ಬಿಡಿ. This may be a case of concussion. These are the sign of stroke. I think we should do CPR. I will do it. ಏನಾಗಲ್ಲ ಬ್ರೋ. 1 2 3 4 5. ವಣಕ್ಕಂ. ಹ್ಯಾಪಿ ಹೋಲಿ. ನೀನೇನ್ ಇಲ್ಲಿ? ಅದೇ ನನ್ ಜೊತೆ ಡೇಟ್ ನೈಟಿಗೆ ಬರ್ತೀಯಾ? ಅಯ್ಯೋ, ನಿಂಗೇನಾದ್ರೂ ಹುಚ್ಚ? ನನ್ ಜೊತೆ ಬರ್ಬೋದಲ್ವಾ? ನಾನ್ ಬರಲ್ಲ. ಏನೋ ಬರಲ್ವಾ? ನೀನೇ ಅಲ್ವಾ ಕಾಲೇಜಿಗೆ ಬಂದ್ ಕರಿ ಯೋಚನೆ ಮಾಡ್ತೀನಿ ಅಂದಿದ್ದು. ನಾನ್ ಕಾಲೇಜಿಗೆ ಬಂದು ಎಲ್ಲರ ಮುಂದೆ ಧೈರ್ಯವಾಗಿ ಕರಿ ಅಂದಿದ್ದು. ಈ ತರ ಮುಖಕ್ ಬಣ್ಣ ಹಚ್ಕೊಂಡಲ್ಲ. ಆಗಲ್ಲ, ನಾನ್ ಒಪ್ಕೊಳ್ಳಲ್ಲ. ನೀನ್ ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಹೀಗ್ ಕರೆದ್ರೆ ನಾನ್ ಬರಲ್ಲ. ನೆಕ್ಸ್ಟ್ ಬಾಯ್ ಕೊಟ್ಟು ಊದಿ ಎಲ್ಲ ಸರಿ ಹೋಗುತ್ತೆ. ಹಾಯ್, ಹ್ಯಾಪಿ ಹೋಲಿ ವಿಕ್ರಮ್. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಸ್ವಲ್ಪ ದಿನದಿಂದ ಬಳೆ ಶಬ್ದ ಕೇಳ್ತಿದೆ. ಸ್ವಲ್ಪ ದಿನದಿಂದ ಬಳೆ ಶಬ್ದ ಕೇಳ್ತಿದೆ. ಅದು ಬಳೆ ಶಬ್ದವಲ್ಲ, ಗೆಜ್ಜೆ ಶಬ್ದವೋ. ಅದು ಬಳೆ ಶಬ್ದವಲ್ಲ, ಗೆಜ್ಜೆ ಶಬ್ದವೋ. ಚಪ್ಪಲ್ ಬಜಾರ್ ಗಲ್ಲಿಲೆಲ್ಲ ಬಳೆ ಶಬ್ದವೋ. ಚಪ್ಪಲ್ ಬಜಾರ್ ಗಲ್ಲಿಲೆಲ್ಲ ಬಳೆ ಶಬ್ದವೋ. ಅದು ಬಳೆ ಶಬ್ದವಲ್ಲ, ಗೆಜ್ಜೆ ಶಬ್ದವೋ. ಅದು ಬಳೆ ಶಬ್ದವಲ್ಲ, ಗೆಜ್ಜೆ ಶಬ್ದವೋ. ಅಣ್ಣ, ಆ ಮೆಡಿಕಲ್ ಕಾಲೇಜ್ ಹುಡುಗಿನ ಡೇಟ್ ನೈಟಿಗೆ ಕರ್ಕೊಂಡ್ ಬರ್ಬೇಕಣ್ಣ. ಹೇಗೋ? ಹೀಗೆ ಏನೋ ಅವ್ರ ಕಾಲೇಜ್ಗೆ ಹೋಗಿ ಲ್ಯಾಪ್ಟಾಪ್ ಸೇಲ್ ಮಾಡ್ಬೇಕಾ? ನರೇಶ್, ಲ್ಯಾಪ್ಟಾಪ್ ಸೇಲ್ ಮಾಡೋಕಲ್ಲ, ಅದ್ರಲ್ಲಿರೋ ಕಂಟೆಂಟ್ ನೋಡು. ವಾವ್. Wow! Big round of applause for the wonderful performance by SOS Band from Medical College. Up next is a performance by the band called Rowdy Boys from UAS Medical College. ಸ್ಟಾರ್ಟ್ ಆಗ್ತಿದೆ, ಹೋಗೋಣ. ಸರಿ, ಬೆಟರ್ ಬಿ ಗುಡ್. ಅಕ್ಷಯ್,
ಸ್ಯಾಟರ್ಡೆ ಡೇಟ್ ನೈಟ್ ಪಾರ್ಟಿಗೆ ಲಿಯೋನ್ಯಾಗೆ ನೀ ಬರಲೇಬೇಕು. ಪಾರ್ಟಿಗೆ ಸ್ಟಾಗ್ ಎಂಟ್ರಿ ಇಲ್ಲ ಕಾವ್ಯ, ಕಾಯ್ತಿರುವೆ ಆ ಸಂಜೆ ನಾನು. ಸ್ಯಾಟರ್ಡೆ ಡೇಟ್ ನೈಟ್ ಪಾರ್ಟಿಗೆ ಕಾವ್ಯ, ಲಿಯೋನ್ಯಾಗೆ ನೀ ಬರಲೇಬೇಕು. ನೀ ತಪ್ಪದೆ ಪಾರ್ಟಿಗೆ ಬರಬೇಕು, ನಿನ್ ಫ್ರೆಂಡ್ ಶ್ರುತಿಯ ಕರ್ಕೊಂಡು ನಿಮಗೆ ಬೇಕಾಗಿದ್ದನ್ನ ಕೊಡಿಸುತ್ತೇನೆ. ನೀ ಹೇಳಿದ ಹಾಗೆ ನಾನು ಎಲ್ಲ ಕೇಳುತ್ತೇನೆ. ನೀ ತಪ್ಪದೆ ಬರಬೇಕು. ಓ ಕಾವ್ಯ ಕಾವ್ಯ ಏನ್ ಮಾಡ್ತೀಯ? ಅಯ್ಯೋ ಸರ್ಕಸ್ ರಿಂಗ್ ಮಾಸ್ಟರ್ ಬರ್ತಿದಾರೋ. ಭೂಷಣ್ ನೋಡೋ ಮಿಸ್ಟರ್ ಭೂಷಣ್ ಆಗಿದ್ದಾನೆ. ಅಣ್ಣ ಅಣ್ಣ ನಾವು ಬರ್ತೀವಣ್ಣ. ಸಾರಿ ತಮ್ಮ, ರೂಲ್ಸ್ ಆರ್ ರೂಲ್ಸ್. ಓ ಬೇಬಿ ಕೂಡ ಹುಡುಗಿ ಜೊತೆ ಬಂದಿದ್ದಾನೋ. ನಾನು ಕೇಳ್ಕೊಂಡ್ ಬರ್ತೀನಿ. ಅಂತರ್ ಜಾನೇದು ಅಣ್ಣ ಪ್ಲೀಸ್ ಅಣ್ಣ. ಕಪಲ್ ಸರ್ ಅಲ್ಲೋಡ್ ಹೋಗೋ. ಮಗ ಕಷ್ಟ ಕಣೋ, ಬೇರೆ ಹುಡುಗಿನ ಕೇಳೋಣವಾ? ಬೇಡ ಕಣೋ, ಸರಿ ಬಾ ಬಾ ಹೋಗೋಣ. ಬೆಂಕಿ ತರ ಕಾಣ್ತಿದ್ಯಾ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀನ್ ಜಾಸ್ತಿ ಎಕ್ಸೈಟ್ ಆಗ್ಬೇಡ. ನೀನ್ ಅಷ್ಟು ರಿಸ್ಕ್ ತಗೊಂಡು ನಮ್ ಕಾಲೇಜಿಗೆ ಬಂದು ಕರೆದಿದ್ದಕ್ಕೆ ಹೋಗ್ಲಿ ಪಾಪ ಅಂತ ಬಂದೆ. ವಾವ್, ತುಂಬಾ ಚೆನ್ನಾಗಿದೆ ಅಲ್ಲ? ಯಾ, ಇದೆಲ್ಲ ವಿಶ್ವಾಣನೇ ಮಾಡಿದ್ದು. ಓಹೋ ಹೌದು, ನೀನ್ ನನ್ಗೆ ಜೂನಿಯರ್ ಆಗ್ತೀಯ ಅಲ್ವಾ? ಯಾ, ನಾನು ನಿನ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅನ್ಕೊಂಡಿದೀನಿ. ಸೊ ಹೇಳು. ಏನ್ ಹೇಳಿ? ಹೂ ಆರ್ ಯು? ಐ ಆಮ್ ಅಕ್ಷಯ್, ಸನ್ ಆಫ್ ಟಿ ರಮೇಶ್, ಇಂಜಿನಿಯರಿಂಗ್ ಫಸ್ಟ್ ಇಯರ್ LIT. ಅದಲ್ಲ, ಹೂ ಆರ್ ಯು? ಐ ಆಮ್ ಅಕ್ಷಯ್ _ ರಾಕ್ ಸ್ಟಾರ್. ಐ ಹ್ಯಾವ್ 3000 ಫಾಲೋವರ್ಸ್. ನಿನ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಬಗ್ಗೆ ಅಲ್ಲ. ಹಾ, ನೀನ್ ಯಾರು? ಮಗ ಬಾ. ಸರಿ ಬಾ. Hello my dear boys and beautiful girls. Welcome to the Date Night Party. And special shout out to Akshay. Nam Date Night history le first time ಒಬ್ಬ ಮೆಡಿಕಲ್ ಕಾಲೇಜ್ ಹುಡುಗಿನ ಕರ್ಕೊಂಡ್ ಬಂದಿರೋದು. Cheers to him man. Let's get the party started, everyone on the dance floor. ಮಗ ಆ ನರೇಶ್ ನೋಡು, ಇಡೀ ಮೆಡಿಕಲ್ ಕಾಲೇಜ್ ಅವ್ರನ್ನೇ ಟ್ಯಾಗ್ ಮಾಡಿದ್ದಾನೆ. ಏ ವಿಕ್ರಮ್, ಶ್ರುತಿ ಇಲ್ಲೇ ಇದ್ದಾಳೆ. Let's catch up at Coffee Day at 5 PM. Yes. Om Sai Ram. Hey. What's up? Sit. Yeah, thank you. ನಿನ್ನ ಮರ್ತಿಲ್ಲ ಅಲ್ವಾ? ನಾನು ಅಷ್ಟೇ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಪಿಕ್ಕಿಗೆ 320 ಲೈಕ್ಸ್ ಬಂದಿದೆ. ಕೆಲವರು ಯು ಗೈಸ್ ಮೇಕ್ ಕ್ಯೂಟ್ ಕಪಲ್ ಅಂತ ಕಮೆಂಟ್ ಮಾಡಿದ್ದಾರೆ. ಹೇ, ಏನು ಟೆನ್ಷನ್ ಮಾಡ್ಕೋಬೇಡ. ಡು ಯು ಲೈಕ್ ಮೀ? ಈ ಮುಖಕ್ಕೆ ಸ್ಪೆಕ್ಸ್ ಬೇಕಾ? ನಮ್ ಮೆಡಿಕಲ್ ಹುಡುಗಿಯರಿಂದ ದೂರ ಇರ್ಬೇಕು ಅಂತ ಎಷ್ಟೇ ಹೇಳ್ಬೇಕು? ನಿಮ್ಮಿಂದ ದೂರ ಇರೋಕೆ ದಿನ ಆಪಲ್ ತಿಂದು ಪ್ರಾಕ್ಟೀಸ್ ಮಾಡ್ತಿದ್ದೇನೆ. ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಇದೆಲ್ಲ ಕಾಮನ್. ನಿನಗಿಷ್ಟನಾ? ಐ ರಿಯಲಿ
ದಮ್ ಇದ್ರೆ ಈಗ ಮುಟ್ಟೋ. ಹೌದು, BMC ಕಾಲೇಜ್ ಹುಡುಗರು ಏನ್ರೋ ನೀವು? ಯಾವಾಗ ನೋಡಿದ್ರು ಒಬ್ನನ್ನೇ ಸುತ್ಕೊಂಡಿರ್ತೀರಾ? ನಿಮ್ಮಂತ ಸ್ಟ್ರೀಟ್ ಆಕ್ಸ್ ಗಳನ್ನ ಟಾರ್ಗೆಟ್ ಮಾಡೋಕೆ ಕಣೋ. ಹೌದಾ, ನೀವ್ ಈ ಟಾರ್ಗೆಟ್ ನಲ್ಲಿ ಬಿಸಿ ಇದ್ದೀರಾ? ಅದಕ್ಕೆ ನಿಮ್ ಹುಡುಗಿರು ನಮ್ ಕಾಲೇಜ್ ಪಾರ್ಟಿಗೆ ಬಂದು ನಮ್ ಜೊತೆ ಡ್ಯಾನ್ಸ್ ಮಾಡಿದ್ದು. ಇವ್ರು ಜಾಸ್ತಿ ಆಗ್ತಿದ್ಯೋ. ವಿ ಶುಡ್ ಟೀಚ್ ದೀಸ್ ಇಡಿಯಟ್ಸ್ ಅ ಲೆಸನ್. ನಮ್ ಕಾಲೇಜ್ ಲೆಕ್ಚರ್ಸ್ ಮಾಡೋ ಲೆಸನ್ ನಾವು ಕೇಳಿಸ್ಕೊಳ್ಳಲ್ಲ. ನೀ ಹೇಳಿದ್ರೆ ಯಾರೋ ಕೇಳಿಸ್ಕೊಳ್ತಾರೆ? ನಿಮಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನಿಮ್ ಕಾಲೇಜಲ್ಲಿ ಹುಡುಗಿರಿಲ್ವಾ? ಯಾವಾಗ ನೋಡಿದ್ರು ನಮ್ ಕಾಲೇಜ್ ಹುಡುಗಿರು ನೋಡಿ ಜೊಲ್ ಸುರಿಸ್ತಿರಲ್ಲ. ನಮ್ ಕಾಲೇಜಲ್ಲಿ ಹುಡುಗಿರು ಇದಾರ್ ಕಣೋ, ನಿಮ್ ಕಾಲೇಜ್ನಲ್ಲೇ ಹುಡುಗರು ಇಲ್ಲ ಅಂತ ಹೊರಗಡೆ ಮಾತಿದೆ. ನಮ್ ಕಾಲೇಜ್ ಹುಡುಗಿರ್ ಸುದ್ದಿಗೆ ಬರ್ಬೇಡಿ. ಎಸ್ಪೆಷಲಿ ನಿನಗೆ ಹೇಳ್ತಾ ಇದ್ದೀನಿ, ಕಾವ್ಯಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ಒಳ್ಳೇದ್ ನಿನಗೆ. ಹಬ್ಬಾ, ಅವಳಿ ಒಂದ್ ಸಿಸ್ಟರ್ ಅನ್ಸುತ್ತೆ ಕಣ. ಕಾವ್ಯಿಂದ ದೂರ ಇರೋ ನನ್ನ ಹುಡುಗಿ ಅವಳು. ಏನೋ ಹೇಳ್ತಿದ್ಯಾ? ಯಾರೋ ನಿನ್ ಹುಡುಗಿ? ಮತ್ತೆ ನಿನ್ ಬಾಡಿ ಎಲ್ಲ ಬೋನ್ಸು ಮುರಿದಾಕಿದ್ರೆ ಇವತ್ತು ಈ ಸಿಚುವೇಶನ್ ಬರ್ತಾ ಇರಲಿಲ್ಲ. ಇಷ್ಟೊಂದ್ ಜನ ಇಲ್ಲೇನೋ ಮಾಡ್ತಾ ಇದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಏಯ್, ನೀನೇನ್ ಮಾಡ್ತಾ ಇದೀಯೋ? ಸರ್, ಅದು ಫ್ಯಾನಲ್ ಧೂಳಿತ್ತು, ಅದನ್ನ ಕ್ಲೀನ್ ಮಾಡ್ತಿದ್ದೆ. ಏನು? ಏನಿಲ್ಲ ಸರ್, ಚಿಕ್ಕ ಗೆಟ್ ಟುಗೆದರ್ ಅಷ್ಟೇ. ಹೋಗ್ತೀವಿ. ಕಮಾನ್, ಹೋಗಿ. ಮೂವ್. ಹುಷಾರು. ಮಚ್ಚಿಗಣ. ಅವನ್ ಯಾಕೋ ಕಾವ್ಯನ್ ಮೀಟ್ ಮಾಡ್ತಿದ್ದಾನೆ? ಅವನ್ ಯಾರೋ ಕಾವ್ಯನ್ ಮೀಟ್ ಮಾಡ್ಬೇಡ ಅನ್ನಕ್ಕೆ? ಕಾವ್ಯ ಅವನ್ ಜೊತೆ ಆಚೆ ಓಡಾಡ್ತಿದ್ದಾಳೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು ವಿಕ್ರಮ್. ಯಾಕ್ರ ಅವ್ರನ್ನೆಲ್ಲ ಎದುರಾಕೊಳ್ಳೋದು? ಲೈಟ್ ಆಗಿ ತಗೊಳ್ಳಿ ಅದನ್ನ. ಮುಚ್ಚೋ, ಏನ್ ಮಾತಾಡ್ತಿದ್ಯೋ? ನಮ್ ಹುಡುಗನ್ ಬಗ್ಗೆ ಏನ್ ಅನ್ಕೊಂಡಿದೀರಾ? ಲಯನ್ ಅವನು, ಲಯನ್. ಆ ವಿಕ್ರಮ್ ಇದನ್ನಲ್ಲ, ಅವ್ನು ನಮ್ ಡ್ಯಾಶ್ ಸಮ. ಆ ಹುಡ್ಗಿ ಅಕ್ಷಯ್ಗೆನೆ. ಒಂದ್ ವೇಳೆ ಆ ಕಾವ್ಯ ಚಿಲ್ಡ್ರನ್ ಮಕ್ಳು ಹಿಂದೆ ಹೋದ್ರೆ ನಮ್ ಮರ್ಯಾದೆ ಹೋಗುತ್ತೆ. ಏನ್ ಮಾತಾಡ್ತಿದ್ಯೋ? ನಮ್ ಕಾಲೇಜ್ ಹೀರೋ ಅವನು, ಅರ್ಥ ಆಗ್ತಿದ್ಯಾ? ಕಾವ್ಯನ ಎಷ್ಟು ಇಷ್ಟಪಡ್ತಾನೆ ಅಂತ ನಿಮಗೆ ಗೊತ್ತಿಲ್ವಾ? ಕಾವ್ಯ ಇವನನ್ ಬಿಟ್ಟು ಅವನಿಂದ ಹೋಗ್ತಾಳೆ ಅನ್ಸತ್ತಾ? ಯಾವತ್ತಿದ್ರು ಕಾವ್ಯ ವಿಕ್ರಮ್ಗೆನೆ. ಲೋ ಮಗ, ನಾನ್ ಇವಾಗ್ಲೇ ಕಾವ್ಯನ್ ಜೊತೆ ಮಾತಾಡ್ಬೇಕು. ಕಾಲ್ ಮಾಡೋ. ನೀನ್ ಮೊದ್ಲು ಕಾಲ್ ಮಾಡೋ. ನೀನ್ ಪೆಗ್ಗಾಕೋ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪುನಃ ಪ್ರಯತ್ನಿಸಿ. ನೀನ್ ಟೆನ್ಷನ್ ಮಾಡ್ಕೋಬೇಡ್ಬೋ, ನಾನಿದ್ದೀನಲ್ಲ. ಹಾಯ್, ಏನು ಈ ಟೈಮಲ್ಲಿ ಫೋನ್ ಮಾಡಿದ್ಯಾ? ಐ ಆಮ್ ಮಿಸ್ಸಿಂಗ್ ಯು ಬೇಬಿ. ಪ್ಲೀಸ್ ಗಿವ್ ಟು ಫೋನ್ ಯುವರ್ ಫ್ರೆಂಡ್ ಕಾವ್ಯ. ಮೈ ಬೆಸ್ಟ್ ಫ್ರೆಂಡ್ ಅಕ್ಕಿ ವಾಂಟ್ಸ್ ಟು ಮಾತಾಡ್ಬೇಕಂತೆ. ಕಾವ್ಯ ಇಲ್ಲಿಲ್ಲ, ತಮಿಳ್ನಾಡಿಗೆ ಹೋಗಿದ್ದಾಳೆ. ವಯಸ್ಸು? ಯಾವಾಗ್ಲೂ NGOಗೋಸ್ಕರ ರಿಮೋಟ್ ಏರಿಯಾಗ ಹೋಗಿ ಅಲ್ಲಿರೋ ಜನಕ್ಕೆ ಸರ್ವಿಸ್ ಮಾಡಿ ಬರ್ತಾಳೆ. ವಾವ್, ಸೋ ಸ್ವೀಟ್ ಔಟ್ ಆಫ್ ಹರ್. ಕ್ಯಾನ್ ಯು ಪ್ಲೀಸ್ ಟೆಲ್ ತಮಿಳ್ನಾಡಲ್ಲಿ? ಗೊತ್ತಿಲ್ಲ, ನನ್ಗೇನೋ ಹೇಳಿಲ್ಲ. ಯಾವಾಗ ರಿಟರ್ನ್ ಅವಳು? ಅದು ಕೂಡ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅವಳು 15 ದಿನ ಹೋಗಿದ್ಲು. ಓಕೆ, ಬಾಯ್ ಶ್ರುತಿ. ಮೀ ಕಮ್ ಇನ್ ಯುವರ್ ಡ್ರೀಮ್ಸ್. ಗುಡ್ ನೈಟ್ ಸ್ವೀಟ್. ಹಾ, ಹೇಳು. ಶ್ರುತಿ, ಕಾವ್ಯ ಫೋನ್ ಕೊಡು. ಕಾವ್ಯ ಇಲ್ಲಿಲ್ಲ. ಪ್ರತಿ ವರ್ಷದ ಹಾಗೆ NGO ಸರ್ವಿಸ್ಗೋಸ್ಕರ ತಮಿಳ್ನಾಡಿಗೆ ಹೋಗಿದ್ದಾಳೆ. ಅಲ್ಲಿಂದ ಯಾವಾಗ ರಿಟರ್ನ್ ಬರ್ತಾಳೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಏಯ್, ನನ್ ಕೈಲಿ ನಾಗಲ್ಲ ಕಣೋ. ನಾನ್ ತಮಿಳ್ನಾಡಿಗೆ ಹೋಗ್ತೀನಿ, ಅವಳನ್ನ ಮೀಟ್ ಮಾಡ್ತೀನಿ. ಅದು ನಾನ್ ಹೇಳಿಲ್ವಾ ಅವ್ನ್ ಲಯನ್ ಅಂತ? ಹೇ ಗೂಗಲ್, ಪ್ಲೀಸ್ ಗಿವ್ ದ ಲಿಸ್ಟ್ ಆಫ್ ಟ್ರೈನ್ಸ್ ಟು ಹೈದರಾಬಾದ್ ಟು ಚೆನ್ನೈ. ಹೇ, ಲಾಸ್ಟ್ ಟ್ರೈನ್ 11:30 ಕಣೋ. 11:30 ಲೇ, ಹೊರಡೋದಕ್ಕೆ ಬರೀ 13 ನಿಮಿಷ ಅಷ್ಟೇ ಇರೋದು. ಟವಲ್ ತಗೋ. ಅಕ್ಕಿ, ಬಿಗ್ ಬಾಸ್. ಲವ್, ಇದೊಂದ್ ಬೇಡ ಕಣೋ, ಇದ್ರ ಬದಲು ಹಾಗೆ ಇರ್ತೀನಿ. ಮಗ, ದುಡ್ಡು ತಗೊಳ್ಳೋ. 500 ತಗೋ. ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ, ಜಾಗ ಒಂದ್ ನಿಮಿಷ. ಚೆನ್ನೈಗೆ ಒಂದು ಟಿಕೆಟ್ ಅಣ್ಣ. ಕೇರ್ಫುಲ್ ಕಣೋ, ಕೇರ್ಫುಲ್. ಮಗ, ಬೆಳಗ್ಗೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ರೆ ಪ್ಲೇಸ್ ನ ಐಡೆಂಟಿಫೈ ಮಾಡಿ ಹೇಳ್ತೀನಿ ಕಣೋ. ಸಿಂಗಲ್ ಆಗಿ ಬರ್ಬೇಡ, ಅದಕ್ಕೆ ಜೊತೆ ಬರ್ಬೇಕು. ಬಾಯ್. ಲೇ ಅಕ್ಕಿ, ನೀನು ಚೆನ್ನೈಯಿಂದ ಮಧುರೈಗೆ ಹೋಗು. ಮಧುರೈಯಿಂದ ನಿನ್ಗೆ ಅಂಡಿಪಟ್ಟಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ, ಅದ್ರಲ್ಲಿ ಹೋಗು. ಅವಳ ಫೋನ್ ಅಲ್ಲೇ ಹಿಲ್ ಸೈಡ್ ಹತ್ರ ಸ್ವಿಚ್ ಆಫ್ ಆಗಿದೆ. ಹಿಲ್ ಸೈಡ್ ಹತ್ರನೇ ಅವಳ ಹುಡುಕು. ಹುಷಾರು. ಅಲೆ ಮನೆ ಯಾವ ಕಡೆ? ಆ ಕಡೆನಾ?
ವಣಕ್ಕಂ. ಹಲೋ. ನೀನೇನಿಲ್ಲಿ? ಗೂಗಲ್ ಮ್ಯಾಪ್ ಅಲ್ಲಿ ಕ್ಯೂಟ್ ಹುಡುಗಿ ಲೊಕೇಶನ್ ಅಂತ ಸರ್ಚ್ ಮಾಡಿದೆ, ಇಲ್ಲಿ ಕರ್ಕೊಂಡ್ಬಂತು. ವೆರಿ ಫನಿ. ಕಾವ್ಯ, ಸೆಲ್ಫಿ ತಕೊಳ್ಳೋಣ. ಕಾವ್ಯ, ನೀನ್ ಟಚ್ ಮಾಡಿದ್ದಕ್ಕೆ ನನಗೆ ಗೂಸ್ ಬಂಪ್ಸ್ ಬಂತು. ವೆಸ್ಟಿಜಲ್ ರಿಫ್ಲೆಕ್ಸ್. ಈ ಹಿಲ್ ಸ್ಟೇಷನ್ ಅಲ್ಲಿ ಚಳಿ ಇರೋದ್ರಿಂದ ನನ್ ಕೈ ನಿನಗ್ ತಾಕಿದ್ದಕ್ಕೆ ನಿನ್ ಬ್ರೈನ್ ಸ್ಕಿನ್ಗೆ ವಾರ್ನಿಂಗ್ ಸಿಗ್ನಲ್ ಕಳಿಸಿದೆ. ಅದನ್ನ ರೆಸಿಸ್ಟ್ ಮಾಡೋದಕ್ಕೆ ನಿನ್ ಕೂದಲು ತಕ್ಷಣ ನಿಲ್ತು. ಹೌದು, ನೀನ್ ಯಾವಾಗ್ಲೂ ಇದೇ ಬೆಳೆ ಹಾಕೊಂಡಿರ್ತೀಯಲ್ಲ, ಯಾಕೆ? ಇದು ನಮ್ಮ ಅಮ್ಮಂದು. ಅವ್ರ ನೆನ್ಪಿಗೆ ಇಟ್ಕೊಂಡಿದ್ದೀನಿ. ನನಗಿದು ತುಂಬಾ ಪ್ರೆಷಸ್. ಹೌದಾ? ನೈಸ್. ಹೌದು. ಅಷ್ಟಕ್ಕೂ ನಾನು ಕೇಳಿದ ಕ್ವಶನ್ಗೆ ನಿಂಗೆ ಆನ್ಸರ್ ಸಿಕ್ತಾ? ಹೇಳು, ಗೊತ್ತಾಯ್ತಾ? ಮರ್ತೋದ್ಯಾ? ಏನು? ಅದೇ, ಹೂ ಆರ್ ಯು? ಕಾವ್ಯ, ನನಗ್ ನನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದ್ರೆ ನಿನ್ ಬಗ್ಗೆ ಚೆನ್ನಾಗ್ ಗೊತ್ತು. ಹಾ? ಏನು? ಆಟಮ್ಸ್, ಎಲೆಕ್ಟ್ರಾನ್ಸ್, ಪ್ರೋಟಾನ್, ಸೆಲ್ಸಾ? ಕಾವ್ಯ, ನೀನ್ ತುಂಬಾ ಸ್ಟ್ರಾಂಗ್, ಹಾಗೆ ಇಂಡಿಪೆಂಡೆಂಟ್. ಜೊತೆಗ್ ನೀನು ಸೀರಿಯಸ್ ಅಂತೂ ಅಲ್ಲ, ಫನ್ ಲವಿಂಗ್ ಕೂಡ. ನಿಂಗೆ ಇಷ್ಟ ಆಗೋರನ್ನ ಟೀಸ್ ಮಾಡೋಕೆ ತುಂಬಾ ಇಷ್ಟ. ನಾಟ್ ಬ್ಯಾಡ್. ಕಾವ್ಯ, ನಿಂದು ಪ್ಯೂರ್ ಹಾರ್ಟ್. ನಿಂಗ್ ಜನರನ್ನ ನೋಡ್ಕೊಳ್ಳೋದು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೋಸ್ಕರ ಎಷ್ಟು ದೂರ ಬೇಕಾದ್ರೂ ಹೋಗ್ತೀಯಾ, ಏನ್ ಬೇಕಾದ್ರೂ ಮಾಡ್ತೀಯಾ. ಅದನ್ನ ನೋಡಿದ್ರೇನೆ ಗೊತ್ತಾಗತ್ತಲ್ವಾ? ಯಾ, ಆದ್ರೆ ನೀನು ಜನಕ್ಕೆ ಹೆಲ್ಪ್ ಮಾಡಿದ್ಮೇಲೆ ನಿನ್ ಮನ್ಸಲ್ಲಾಗೋ ಹ್ಯಾಪಿನೆಸ್, ಆ ಹ್ಯಾಪಿನೆಸ್ ಆದಾಗೆಲ್ಲ ನಿನ್ ಕಣ್ ಫಾಸ್ಟ್ ಆಗಿ ಬ್ಲಿಂಕ್ ಆಗುತ್ತೆ ಕಾವ್ಯ. ಹೌದಾ? ಯಾ, ನಿನಗ್ ಗೊತ್ತಿಲ್ದೇನೆ ಈಗ್ಲೂ ನಿನ್ ಕಣ್ ಫಾಸ್ಟ್ ಆಗಿ ಬ್ಲಿಂಕ್ ಆಗ್ತಿದೆ, ಗೊತ್ತಾ? ಇಂಥ ರಿಮೋಟ್ ಏರಿಯಾಸ್ ಅಲ್ಲಿ ಸರಿಯಾಗಿ ಮೆಡಿಕಲ್ ಸರ್ವಿಸ್ ಸಿಗ್ದೇನೆ ತುಂಬಾ ಜನ ಚಿಕ್ಕ ಚಿಕ್ಕ ರೋಗಕ್ಕೆ ಸತ್ತು ಹೋಗ್ತಾ ಇದ್ದಾರೆ. ನನ್ಗೆ ಡಾಕ್ಟರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಇವ್ರಿಗೆ ಸರ್ವಿಸ್ ಮಾಡೋದು ಇನ್ನೂ ಇಂಪಾರ್ಟೆಂಟ್. ವಾವ್! ವಾವ್, ವ್ಯೂ ತುಂಬಾ ಚೆನ್ನಾಗಿದೆ ಅಲ್ವಾ? ಆ ವಾಟರ್ ನೋಡು ಎಷ್ಟು ಪ್ಯೂರ್ ಆಗಿದೆ. ಬಾ ಹಾರೋಣ. ಏ, ನಿಂಗೇನಾದ್ರೂ ಹುಚ್ಚ? ಅರೆ, ನೀನ್ ಫಸ್ಟ್ ಏನೇ ಕೇಳಿದ್ರು ನೋ ಅಂತಾನೆ ಹೇಳೋದಾ? ಹೇ, ನೀನ್ ಏನ್ ಹೇಳಿದ್ರು ನಾನು ಹಾರಲ್ಲ. ಕಾವ್ಯ, ಅಲ್ಲಿ ವಾಟರ್ ನೋಡು ಎಷ್ಟು ಪ್ಯೂರ್ ಆಗಿದೆ. ಹೈದರಾಬಾದ್ ಅಲ್ಲಿ ಇಂಥ ವಾಟರ್ ಖಂಡಿತ ಸಿಗಲ್ಲ. ಸಖತ್ತಾಗಿರುತ್ತೆ, ಬಾ ಹಾರೋಣ. ವಾವ್, ಸೂಪರ್. ಈಗ ಗೊತ್ತಾಯ್ತು, ಅವ್ರು ಬೆಳಗ್ಗೆ ಅಲ್ಲಿಂದ ಹೊರಟು ಸಂಜೆ 5 ಗಂಟೆ ಕರಾಚಿ ರೀಚ್ ಆಗ್ತಾರಂತೆ. ಥ್ಯಾಂಕ್ಸ್ ಅಕ್ಷಯ್, ದಿಸ್ ಟ್ರಿಪ್ ವಾಸ್ ಸ್ಪೆಷಲ್. ಓ ಶಿಟ್, ನನ್ ಫೋನ್ ಚಾರ್ಜ್ ಎಲ್ಲ ಇಟ್ಟು ಮರ್ತ್ಬಿಟ್ಟೆ. ನೀನ್ ಹೋಗ್ತಾ ಇರೋ, ನಾನು ಬರ್ತೀನಿ. 2 ಮಿನಿಟ್ಸ್. ಹೇ, ನೀನೇನ್ ಇಲ್ಲಿ? ಪಿಕ್ ಮಾಡಕ್ ಬಂದೆ. ದ ಗ್ರೇಟ್ ವಿಕ್ರಮ್ ನನ್ನ ಪಿಕ್ ಮಾಡಕ್ ಬಂದಿದ್ದಾನೆ ಅಂದ್ರೆ ನಂಗೆ ನಂಬೋದಕ್ ಆಗ್ತಾ ಇಲ್ಲ. ನೀನ್ ಇಲ್ದೆ ಕ್ಲಾಸಸ್ ಎಲ್ಲ ಬೋರ್ ಹೊಡಿತಾ ಇತ್ತು. ನೀನ್ ತುಂಬಾ ಮಿಸ್ ಮಾಡ್ಕೊಂಡೆ. ನಾನ್ ಇವಾಗ ಬಂದ್ಬಿಟ್ನಲ್ಲ, ಆತರ ಏನೂ ಆಗಲ್ಲ. ಸರಿ, ಹೋಗೋಣ. ಎನಿ ಪ್ರಾಬ್ಲಮ್? ನಥಿಂಗ್. ಹೋಗೋಣ. ಏಯ್, ಈ ಕಡೆ ನೋಡ್ರ. ಆ ಬೋಗಿಯಲ್ಲಿ ನೋಡು. ಬಂದ್ರ ಆ ಬೋಗಿಯಲ್ಲಿ ನೋಡೋಗು. What places did you visit? I went to this place called Wayanad. Oh, Wayanad. Camps ಎಲ್ಲ ಹೇಗಾಯ್ತು? Good. And we were doing this health and hygiene. ಮಿಸ್ ಆಗೋದ ನನ್ ಮಗ. ವಿಕ್ರಮ್ ತಪ್ಪಿಸ್ಕೊಂಡ ಮಗ. ಎಲ್ಲೋಗ್ತಾನೆ? ಸಿಗ್ತಾನೆ. ಮಗ ಹುಡುಗಿನ್ ನೋಡ್ಕೊಂಡ್ ಬಂದ್ಮೇಲೆ ಹೆಂಗ್ ನಾಚ್ಕೋತಿದ್ದಾನ ನೋಡೋನು. ಅವನ್ ಮುಖದಲ್ಲಿ ನಾಚಿಕೆ ನೋಡು. ಅಬ್ಬಬ್ಬ, ಅವನ್ ಸ್ಮೈಲ್ ನೋಡು. ಆ ಸ್ವ್ಯಾಗ್ ನೋಡು. ನೀನೇನೋ ಹುಡುಗಿನ್ ಡೇಟಿಗೆ ಕರ್ಕೊಂಡು ಹೋದೆ, ತಮಿಳ್ನಾಡು ಟ್ರಿಪ್ಪಿಗೆ ಹೋದೆ. ನೆಕ್ಸ್ಟ್ ಏನು? ಪ್ರಪೋಸ್ ಮಾಡ್ತೀನಿ. ಸೂಪರ್ ಮಗ ನೀನು. ಕಾವ್ಯ,
ಕಾವ್ಯ ಕಾವ್ಯ ಕಾಲ್ ಬರ್ತಿದೆ. ಹಲೋ. ಹಾಯ್ ಕಾವ್ಯ, ಮೀಟ್ ಮಾಡೋಣವಾ? ನಾನು ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಯಾಕೆ? ನಮ್ ಕಾಲೇಜಲ್ಲಿ ಫೆಸ್ಟ್ ಇದೆ, ನಾನು ಪರ್ಫಾರ್ಮ್ ಮಾಡ್ತಿದ್ದೀನಿ. ಕ್ರೇಜಿ. ಚೇರ್ ಮಾಡೋಕೆ ನಾನು ಬರ್ತೀನಿ. ಸರಿ, ಈ ಸಲ ಹೇಗ್ ಬರ್ತೀಯಾ? ದೇರ್ ಇಸ್ ಅ ವಿಲ್, ದೇರ್ ಇಸ್ ಅ ವೇ ಮಾ. ವಿಲ್ ಅಲ್ಲ ಕೊಡೋ ವಾ. ತುಂಬಾ ಸಲ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ ಬರ್ತಿದ್ದೆ, ಆದ್ರೆ ಈ ಸಲ ಮಾತ್ರ ಹುಷಾರಾಗಿರು. ಅಲ್ಲಿಗ್ ಬರೋದು ನನಗೇನ್ ಹೊಸದಲ್ಲ, ನಾನು ಎಲ್ಲ ನೋಡ್ಕೋತೀನಿ. ನೀನ್ ನನ್ ಬಗ್ಗೆ ಏನು ಟೆನ್ಷನ್ ಮಾಡ್ಕೋಬೇಡ. ಓಕೆ, ಜಸ್ಟ್ ಟೇಕ್ ಕೇರ್. ಓಕೆ ಬಾಯ್. ಮಗ, ಕಾವ್ಯ ಮತ್ತು ಅವಳ ಫ್ರೆಂಡ್ಸ್ ಆನ್ಯಲ್ ಫೆಸ್ಟ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ ಪರ್ಫಾರ್ಮ್ ಆಗಿದ ತಕ್ಷಣ ನಾನು ಅವಳಿಗೆ ಹೋಗಿ ಪ್ರಪೋಸ್ ಮಾಡ್ತೀನಿ. ಏನಂತೀಯಾ? ಶ್ರುತಿ ಕೂಡ ಪರ್ಫಾರ್ಮ್ ಮಾಡ್ತೀಯಾಳೆ. ಮಗ, ನಿನ್ಗೋಸ್ಕರ ಒಂದು ರಿಂಗ್ ರೆಡಿ ಮಾಡಿದೀನೋ. ವಾವ್, ಕ್ರೇಜಿ ಆಗಿದೆ ಕಣೋ. ಈ ರಿಂಗ್ ತಗೊಂಡೋಗಿ ಕಾವ್ಯಕ್ಕೆ ಪ್ರಪೋಸ್ ಮಾಡು, ಖಂಡಿತ ಒಪ್ಕೊಳ್ತಾಳೆ. ಅಪ್ಪ ಸೂಪರ್ ಆಗಿದೆ ಮಗ ರಿಂಗು. ಇಮ್ಯಾಜಿನ್ ಮಾಡ್ಕೋ, ಆನ್ಯುವಲ್ ಫೆಸ್ಟ್ ನೈಟ್, ಕಾವ್ಯ ಪರ್ಫಾರ್ಮೆನ್ಸ್ ಆದ್ಮೇಲೆ ಸೆಂಟರ್ ಸ್ಟೇಜ್ ಅಲ್ಲಿ ಸ್ಪೆಷಲ್ ಸ್ಪಾಟ್ ಲೈಟ್ ಹಾಕಿ ನಾನು ಕಾವ್ಯ ಮುಂದೆ ನೀಲ್ ಡೌನ್ ಮಾಡಿ ಈ ರಿಂಗ್ ಅವಳಿಗೆ ಹಾಕ್ತಾ ಇದ್ರೆ ಹೆಂಗಿರುತ್ತೆ ಅಂತ. ದಿಸ್ ವಿಲ್ ಬಿ ದ ಬೆಸ್ಟ್ ಪ್ರಪೋಸಲ್ ಎವರ್ ಕಣ. ಹೇ ವಿಕ್ರಮ್, ಆ ಬಿಟೆಕ್ ಕಾಲೇಜ್ನವರು ನಮ್ಮ ಕಾಲೇಜ್ ಫೆಸ್ಟ್ ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಮ್ಮ ಫೆಸ್ಟ್ ಅಷ್ಟು ಅವರ ಫೆಸ್ಟ್ ಚೆನ್ನಾಗಿರ್ಬಾರ್ದು, ಹೇಗಾದ್ರೂ ಹಾಳು ಮಾಡ್ಬೇಕು. ನಮ್ ಕಾಲೇಜಿಗೆ ಹೇಗ್ ಬರ್ತಾರ ಅವರು? ಲಾಸ್ಟ್ ಟೈಮ್ ಬ್ಯಾಟಲ್ ಆಫ್ ಬ್ಯಾಂಡ್ಸ್ ಇವೆಂಟ್ ಗೆ ಫೇಕ್ ಐಡಿ ತೋರ್ಸೊಳಕ್ ಬಂದಿದ್ರು. ಏ ವಿಕ್ರಮ್, ನಮ್ ಕಾಲೇಜ್ ಕಾಂಪೌಂಡ್ ಗೆ ದೊಡ್ಡ ಹೋಲ್ ಮಾಡಿದಾರೆ ಕಣೋ ಈ ಬೇವರ್ಸಿ ನನ್ ಮಕ್ಳು. ಮಗ ಅಕ್ಕಿ, ಮೇನ್ ಗೇಟ್ ಅಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಉಂಟು ಕಣೋ. ABCD ಕೂಡ ಸಿಕ್ಕಾಕೊಂಡ್ರು. ಫೇಕ್ ಐಡಿ ತೋರಿಸಿದವ್ರನ್ನ ನಾಯಿಗೆ ಹೊಡೆದಂಗ್ ಹೊಡೆದಾಕ್ತಿದ್ದಾರೆ. ಈಗಿರೋದು ವಾಲ್ ಒಂದೇ ಆಪ್ಷನ್ ಕಣೋ. ಇಲ್ಲೂ ಅಷ್ಟೇ ಟೈಟ್ ಸೆಕ್ಯೂರಿಟಿ ಇದೆ ಕಣೋ. ಸಿಕ್ತವ್ರನ್ನ ಸಾಯೋ ತರ ಹೊಡಿತಿದ್ದಾರೆ. ಮಗ, ಕಾಂಪೌಂಡ್ ಇಂದ ಒಳಗೆ ಹೋಗೋದು ಇಂಪಾಸಿಬಲ್ ಕಣೋ. ಹೇಗೋ ಹೋಗ್ತೀಯಾ? ನಾನು ಆಲ್ರೆಡಿ ಒಳಗಡೆ ಬಂದಾಯ್ತು ಕಣ್ರೋ. ಮಗ, ನೀನ್ ಚಿಂದಿ ಕಣೋ. ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ ನಮ್ ಕಾಲೇಜಿಗೆ ಬರ್ಬೇಡ ಅಂತ? ನಮ್ ಕಾಲೇಜ್ ಒಳಗ್ ಬಂದಿದ್ದಲ್ದೆ ನನ್ನ ಮತ್ತೆ ಕಾವ್ಯ ಮಧ್ಯೆ ಬರ್ತೀಯ? ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ಮೇಲೆ ಕಾವ್ಯಗೋಸ್ಕರ ತಮಿಳ್ನಾಡು ಬರ್ತೀಯ? ಎಷ್ಟು ಧೈರ್ಯ ಇದ್ರೆ ರಿಂಗ್ ತಗೊಂಡು ಪ್ರಪೋಸ್ ಮಾಡಕ್ ಬರ್ತೀಯ? ಕಾವ್ಯ ನನ್ನವಳು, ನನ್ನವಳು, ಕಾವ್ಯ ನನ್ನವಳು. ಕಾವ್ಯ ಏನ್ ಆಲೆ? ಅವನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು?
ಏನಾಯ್ತು? ನಾವೇ ಕರ್ಕೊಂಡ್ ಬಂದಿದ್ದು, ಏನೀಗ? ಅವನಿಗೆ ಯಾಕೆ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ? ಅವನು ಬಿಟೆಕ್ ಕಾಲೇಜ್ ಅವನು ಅಂತ ಗೊತ್ತಿಲ್ವಾ? ನಾವು ಡಾಕ್ಟರ್ಸ್, ಇದು ನಮ್ ಡ್ಯೂಟಿ. ನಾವು ಡಾಕ್ಟರ್ಸ್ ಆಗೋ ಮೊದ್ಲು ಅವನು ನಮ್ ಎನಿಮೆ, ಅರ್ಥ ಆಗ್ತಿದ್ಯಾ? ಫಸ್ಟ್ ಅವನನ್ನ ಇಲ್ಲಿಂದ ಹೊರಗೆ ಹಾಕಿ. ಏನಕ್ ಹೊರಗ್ ಹಾಕ್ಬೇಕು? ಹೌದು, ನೀನ್ ಯಾಕೆ ಹೀಗ್ ಹೋಗ್ತಿದ್ಯಾ? ಅಕ್ಷಯ್ ಹೊಡೆದಿದ್ ನೀವೇನಾ? ಹೌದು, ನಾವೇ ಹೊಡೆದಿದ್ದು. ಏನಿವಾಗ? ಏಯ್, ಬುದ್ಧಿ ಇಲ್ವಾ ನಿನ್ಗೆ? ಅಷ್ಟಕ್ಕೂ ನೀನ್ ಮನುಷ್ಯನ? ಈ ತರ ಯಾಕೋ ಹೊಡೆದ್ರಿ? ಕಾವ್ಯ, ನಾವು ಅಕ್ಷಯ್ ಹೊಡೆದಿದ್ ಯಾಕಂದ್ರೆ ನಾವು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ವಿ ಆ ಕಾಲೇಜ್ ಅವರು ನಮ್ ಕಾಲೇಜಿಗೆ ಬರಬಾರ್ದು ಅಂತ. ಆದ್ರೂ ಬಂದ, ನಮ್ ಫೆಸ್ಟ್ ನ ಹಾಳ್ ಮಾಡಕ್ ಟ್ರೈ ಮಾಡ್ದ, ಅದಕ್ಕೆ ಹೊಡೆದಿದ್ದು. ಅಷ್ಟಕ್ಕೂ ಅಕ್ಷಯ್ ಬಂದಿದ್ದು ಫೆಸ್ಟ್ ನ ಹಾಳ್ ಮಾಡ್ಬೇಕು ಅಂತ ಅಲ್ಲ, ನನ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ, ಅದು ನಾನ್ ಕರೆದಿದ್ದಕ್ಕೆ. ಏನು? ನೀನು ಬರೋ ಕೇಳಿದ್ಯಾ? ಆ ಚಿಲ್ಡ್ರನ್ ನನ್ ಮಗ ನೀನ್ ಬರೋ ಕೇಳಿದ್ಯಾ? ಅವನನ್ನ ಯಾಕೆ ಬರೋ ಕೇಳ್ದೆ? ಏನಕ್ಕೆ ಅವನನ್ನ ಮೀಟ್ ಮಾಡ್ತಿದ್ಯಾ? ನೀನ್ ಯಾರದನ್ ಕೇಳಕ್ಕೆ? ಹಾ, ನಾವ್ ಯಾರ್ ಜೊತೆ ಮಾತಾಡಿದ್ರು, ಯಾರ್ ಜೊತೆ ಓಡಾಡಿದ್ರು ನಿಮಗ್ ಹೇಳ್ ಮಾಡ್ಬೇಕಾ? ಏ, ಬುದ್ಧಿ ಇದೆಯಾ ಇಲ್ವಾ? ನಮ್ ದೀಪ್ತಿಗೆ ಹೇಗ್ ಹರಾಜ್ ಮಾಡಿದ್ರು ಅನ್ನೋದು ಮರ್ತೋಯ್ತಾ? ದೀಪ್ತಿನ ಹರಾಜ್ ಮಾಡಿದ್ದು ಅಕ್ಷಯ್ ಅಲ್ಲ. ಅಕ್ಷಯ್ ಅಲ್ಲ ಅಂದ್ರು, ಆ ವಿಶಾಲ್ ಇವನು ಒಂದೇ ಬ್ಯಾಚ್ ಅಲ್ವಾ? ಸಾರಿ ಕೇಳಿ ಅಂತ ಹೋದ್ರೆ ಹುಡುಗಿ ಡ್ರೆಸ್ ಹಾಕ್ಸಿ ಡ್ಯಾನ್ಸ್ ಮಾಡಿಸಿದ್ರು. ಇದೆಲ್ಲ ನಿನ್ಗಾಗಿದ್ರೆ ಗೊತ್ತಾಗ್ತಿತ್ತು. ಒಬ್ರು ಇಬ್ರು ಮಾಡಿರೋ ತಪ್ಪಿಗೆ ಇಡೀ ಕಾಲೇಜ್ ಅನ್ನು ಬ್ಲೇಮ್ ಮಾಡಿದ್ರೆ ಹೇಗೆ? ಕಾಲೇಜಲ್ಲಿ ಇರೋರೆಲ್ಲ ಅಷ್ಟೇ, ಸರಿ ಇಲ್ಲ. ಕಾಲೇಜ್ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡಿ, ಅದನ್ ಬಿಟ್ಟು ಹೀಗ್ ಸಾಯೋ ತರ ಹೊಡಿತೀರಾ? ಹೌದು, ಹೊಡಿತೀವಿ, ಸಾಯೋ ತರ ಹೊಡಿತೀವಿ. ಆ ಕಾಲೇಜಿಂದ ಯಾರೇ ಬಂದ್ರು ಹೀಗೆ ಹೊಡಿತೀವಿ. ಎಸ್ಪೆಷಲಿ ಅಕ್ಷಯ್ ಮಾತ್ರ ನೆಕ್ಸ್ಟ್ ಟೈಮ್ ಬಂದ್ರೆ ಸಾಯಿಸ್ತೇವೆ. ಕಾವ್ಯ, ಆ ಕಾಲೇಜ್ ಅವರು ನಮ್ ಕಾಲೇಜಿಗೆ ಬಂದ್ರೆ ಹಿಂಗೆ ಹೊಡಿತೀವಿ, ಎಸ್ಪೆಷಲಿ ಇವನ್ ಬಂದ್ರೆ ಸಾಯಿಸ್ತೀವಿ. ಸೊ ಅವನು ಮತ್ತೆ ನಮ್ ಕಾಲೇಜಿಗೆ ಬರಲ್ಲ ಅಂತ ನೀನ್ ಗ್ಯಾರಂಟಿ ಕೊಡ್ತೀಯಾ? ನೀನ್ ಗ್ಯಾರಂಟಿ ಕೊಟ್ರೆ ನಮ್ಗೆ ಓಕೆ. ಏಯ್, ಏನಕ್ ಮಗ ಈ ಡಿಸ್ಕಷನ್? ಅವ್ರು ನಮ್ ಮಾತ್ ಕೇಳಲ್ಲ. How dare you touch him? Idiot! ಹೋಗೋ ಹಿಂದೆ. ಒಂದ್ ಹೆಜ್ಜೆ ಮುಂದೆ ಇಟ್ರು ಚೆನ್ನಾಗಿರಲ್ಲ. ಕಾವ್ಯ, ಅಕ್ಷಯ್ಗೆ ಎಚ್ಚರ ಆಯ್ತು. ಅಕ್ಷಯ್, ಅಕ್ಷಯ್, ಇಸ್ ಇಟ್ ಹರ್ಟಿಂಗ್? ಹೇಳು, ನೋವೇನಿಲ್ಲ ಅಲ್ಲ? ಅಕ್ಷಯ್, ಹೇ, ಯಾಕೋ ಹೊಡ್ದೆ? ಸಾಯಿಸ್ತೀಯ ಅವನ್ನ? ಸಾಯಿಸ್ತೀಯ? ಅಕ್ಷಯ್, ಇನ್ಯಾವತ್ತೂ ಈ ಕಡೆ ಬರ್ಬೇಡ. ಬಂದ್ರೆ ಇವರೇ ನಿನ್ನ ಸಾಯಿಸ್ತಾರೆ. ಆದ್ರೆ ನೀನೊಬ್ಬ ಲೂಸು, ಏನ್ ಹೇಳಿದ್ರು ಕೇಳಲ್ಲ. ನನ್ನ ನೋಡೋಕೆ ಮತ್ತೆ ಮತ್ತೆ ಬರ್ತೀಯ, ಇಡಿಯಟ್. ಆದ್ರೆ ನೀನ್ ಇಲ್ಲಿಗೆ ಬಂದ್ರೆ ತಾನೇ ಇವ್ರಿಗೆ ಪ್ರಾಬ್ಲಮ್. ಸರಿ, ಬರ್ಬೇಡ, ಇನ್ಯಾವತ್ತೂ ಇಲ್ಲಿಗೆ ಬರ್ಬೇಡ. ಇದೆಲ್ಲದಕ್ಕೂ ಬೆಸ್ಟ್ ಸೊಲ್ಯೂಷನ್ ನಾನೇ ನಿನ್ ನೋಡಕ್ ಬರ್ತೀನಿ. ಇನ್ಫ್ಯಾಕ್ಟ್ ನಾನೇ ನಿನ್ ಜೊತೆ ಇರ್ತೀನಿ. ನಿನ್ನ ನಾನೇ ನೋಡ್ಕೊಳ್ತೀನಿ. ನಾನ್ ನಿನ್ನ ಕಾಪಾಡ್ಕೊಳ್ತೀನಿ. ನಿನಗ್ ನಾನು, ನನಗ್ ನೀನು, ಸರಿನಾ? ನಿಜನಾ? ಹಾ, ಅಕ್ಷಯ್ ನನ್ನ ನೋಡಕಲ್ವಾ ಇಷ್ಟು ರಿಸ್ಕ್ ತಗೊಂಡು ಬರ್ತಾ ಇರೋದು. ಜಗಳ ಆಗ್ಬಾರ್ದು ಅಂದ್ರೆ ನಾನು ಆಚೆ ಇರ್ಬೇಕು. ಅದೇ ಇಬ್ರು ಜೊತೆಲಿದ್ರೆ ಇಬ್ರು ಕರಿಯರ್ ಅಲ್ಲಿ ಹ್ಯಾಪಿಯಾಗಿ ಗ್ರೋ ಆಗ್ಬೋದು. ನಿಜವಾಗ್ಲೂ ಅವನಿಗೆ ಕೆರಿಯರ್ ಇದ್ಯಾ? ಲೈಫಲ್ಲಿ ಗೋಲ್ ಅನ್ನೋದಿದ್ಯಾ? ಮುಂದೆ ಒಂದಿನ ಅರ್ಥ ಮಾಡ್ಕೋತಾನೆ. ಅಕ್ಷಯ್ ಒಬ್ಬ ಫಿಕಲ್ ಮೈಂಡೆಡ್, ಯಾವ ವಿಷಯದಲ್ಲೂ ಕ್ಲಾರಿಟಿ ಇಲ್ಲ. ಅವ್ನಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡ್ತಾನೆ. ಅವ್ನು ನಿನಗೆ ನಿಜ ಸೆಟ್ ಆಗ್ತಾನಾ? ನಾನ್ ಜೊತೆಲಿದ್ರೆ ಅವ್ನ್ ಲೈಫ್ ಬ್ಯಾಲೆನ್ಸ್ ಆದ್ರೂ ಆಗ್ಬೋದು, ಎಲ್ಲ ಕ್ಲಿಯರು ಆಗ್ಬೋದು. ಆದ್ರೆ ಅವನು ಇಮ್ಮೆಚೂರ್ ಕಾವ್ಯ, ಅವನ್ ಕೈಯಲ್ಲಿ ಏನೂ ಆಗಲ್ಲ. ನೀನ್ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ? ನೋಡ್ಕೊಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇ ನೋಡ್ಕೋತೀನಿ, ನಾನೇ ಕಷ್ಟಪಡ್ತೀನಿ. ಹಾಗಲ್ಲ ಕಾವ್ಯ, ಸ್ವಲ್ಪ ಅರ್ಥ ಮಾಡ್ಕೋ. ಪ್ರಿಯಾ, ನಾವ್ ಹತ್ರ ಇದ್ರೆ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅಂಡ್ ಮೋರೋವರ್ ಅಕ್ಷಯಲ್ಲಿ ಆನೆಸ್ಟಿ ಕಾಣಿಸ್ತು, ಅದಕ್ಕೆ ಈ ಡಿಸಿಷನ್ ತಗೊಂಡೆ. ಹಾಗಲ್ಲ ಕಾವ್ಯ, ಸ್ಟಡೀಸ್ ಎಲ್ಲ ನೀ ಸುಮ್ನಿರೆ. ಅವಳು ಖುಷಿಯಾಗಿ ಹೋಗ್ತಿದ್ರೆ ನೀವೇನೋ ಮಾತಾಡ್ತಿದ್ದೀರಾ. ಕಾವ್ಯ, ನೀನ್ ಫುಲ್ ಕ್ಲಾರಿಟಿಯಲ್ಲಿದ್ಯಾ. ಗೋ ಹೆಡ್, ಆಲ್ ದ ಬೆಸ್ಟ್. ಲಿವಿನ್ ಲಿವಿನ್ ಯಾಕೋ ಓದ್ಕೋ ಅಂತ ಕಾಲೇಜ್ ಕಳಿಸಿದ್ರೆ ನೀನ್ ಮಾಡಿರೋದೇನೋ? ಲಿವಿನ್ ಅಂದ್ರೆ ಏನೋ? ಮಹಾ ಘನಕಾರ್ಯ ಅಮ್ಮ. ಮದುವೆ ಆದ್ಮೇಲೆ ಹುಡುಗ ಹುಡುಗಿ ಏನೇನ್ ಮಾಡ್ತಾರೋ ಅದೆಲ್ಲಾನು ಮದುವೆಗೂ ಮುಂಚೆ ಒಂದೇ ಮನೆಯಲ್ಲಿ ಇದ್ದು, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಮಂಚದಲ್ಲಿ ಮಲ್ಕೊಂಡು ಜೊತೆಗೆ ಜೀವನ ಮಾಡೋದು. ಅದನ್ನೇ ಈ ಕಾಲದಲ್ಲಿ ಸ್ಟೈಲ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಅಂತಾರೆ. ಇವನ್ಗಷ್ಟು ಇವನ್ ತಾತನ ಹೋಲಿಕೆನೆ. ನಾವು ಕೂಡ 18 ವರ್ಷ ಒಟ್ಟಿಗೆ ಇದ್ವಿ. ನೀನ್ ಸುಮ್ನೆ ಇರಮ್ಮ. ಕಂದ,
ನೀನ್ ನನ್ ಬಂಗಾರ ಅಲ್ವಾ, ನನ್ ಬಿಟ್ಟು ಹೇಗೋ ಇರ್ತೀಯ ಹೇಳು. ಅಮ್ಮ ನಾನ್ ಚೆನ್ನಾಗಿರ್ತೀನಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನ್ ಚೆನ್ನಾಗಿರ್ತೀನಿ. ಹಾಗಲ್ಲ ಕಣೋ. ಪ್ರತಿ ತಿಂಗಳು ದುಡ್ಡು ಕಳ್ಸು. ನೀನ್ ಮಾಡ್ರೋ ಕೆಲ್ಸಕ್ಕೆ ಪ್ರತಿ ತಿಂಗಳು ದುಡ್ಡು ಕಟ್ಬೇಕಾ? 1 ರೂಪಾಯಿ ಕೂಡ ಕೊಡಲ್ಲ, ಅರ್ಥ ಆಯ್ತಾ ನಿನ್ಗೆ? ಓಕೆ ಪಾಪ್ಸ್, ಚಿಲ್. ಕಂದ, ನಿನ್ಗೆ ನಿನ್ ಜೀವನದಲ್ಲಿ ಕ್ಲಾರಿಟಿ ಇಲ್ಲ ಕಣೋ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಕೊನೆ ಪಕ್ಷ ಅವಳನ್ನಾದ್ರೂ ಬಿಡೋ, ಕೈ ಮುಗಿದು ಕೇಳ್ಕೊತಿದೀನಿ, ಆ ಹುಡುಗಿ ಜೀವನ ಹಾಳು ಮಾಡ್ಬೇಡ. ಏನು ಟೆನ್ಷನ್ ಮಾಡ್ಕೋಬೇಡ ಪಾಪ್ಸ್, ನೀನ್ ಅಮ್ಮನ್ ನೋಡ್ಕೊಂಡ್ ಹಾಗೆ ನಾನು ಪ್ರೀತಿಯಿಂದ ನೋಡ್ಕೋತೀನಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿನ್ಗೆ? ಬೈಕಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡೋ ಹಾಗಲ್ಲ, ಒಂದು ಹುಡುಗಿಯ ಎಲ್ಲಾ ಜವಾಬ್ದಾರಿನ ಕೂಡ ತಗೋಬೇಕು, ಅರ್ಥ ಆಗ್ತಿದ್ಯಾ? ವಾವ್, ಎಷ್ಟ್ ಚೆನ್ನಾಗಿ ಹೇಳ್ದೆ ಪಾಪ್, ಸೂಪರ್ ಡೈಲಾಗ್. ಬಾಯ್ ಅಮ್ಮ, ಬಾಯ್ ಅಜ್ಜಿ. ಲೋ ಕಂದ, ನನ್ ಮಾತ್ ಕೇಳೋ, ಸ್ವಲ್ಪ ಕೇಳಿಸ್ಕೊಳ್ಳೋ. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ ನನ್ಗೆ. ಮತ್ತೆ ಕಾವ್ಯ, ಕಿಸ್ ಬಗ್ಗೆ ನಿನ್ ಒಪಿನಿಯನ್ ಏನು? Kiss is the anatomical juxtaposition of two orbicularis or its muscles in a state of contraction. ಓ ಹೋಲ್ಡ್ ಇಟ್, ಇದೇ ನಮ್ಮ ಎಕ್ಸ್ಟರ್ನಲ್ಸ್ದು ವೈವಾನ. ಕಾವ್ಯ, ನೀನ್ ಯಾವಾಗ್ಲಾದ್ರೂ ಯಾರನ್ನಾದ್ರೂ ಕಿಸ್ ಮಾಡಿದ್ಯಾ? ಇಲ್ಲ. ಇಲ್ವಾ? ಅಂದ್ರೆ ನಿಂಗ್ ಕೂಡ ಫಸ್ಟ್ ಕಿಸ್ ಎಕ್ಸ್ಪೀರಿಯನ್ಸ್ ಇಲ್ವಾ? ಇಲ್ಲ. ಕಾವ್ಯ ಕಾವ್ಯ, ನಾವಿಬ್ರು ಫಸ್ಟ್ ಕಿಸ್ ಎಕ್ಸ್ಪೀರಿಯನ್ಸ್ ಮಾಡೋಣವಾ? ನೋ ಪ್ಲೀಸ್ ಕಾವ್ಯ. ಮುದ್ದು, ನಾವಿಬ್ರು ಲಿವಿಂಗ್ ಅಲ್ಲಿರೋದು ರೊಮ್ಯಾನ್ಸ್ ಮಾಡೋದಕ್ಕೋ ಅಥವಾ ಇನ್ನೇನು ಮಾಡೋದಕ್ಕೋ ಅಲ್ಲ, ಗಲಾಟೆಯಿಂದ ದೂರ ಇದ್ದು ನಮ್ ಕರಿಯರ್ ಮೇಲೆ ಫೋಕಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಅರ್ಥ ಆಯ್ತಾ? ಅಂದ್ರೆ ಏನೀಗ, ನಾವ್ ಯಾವತ್ತೂ ಕಿಸ್ ಮಾಡ್ಬಾರ್ದಾ? ಮುದ್ದು, ಅದಕ್ಕೆ ಅಂತ ಪರ್ಫೆಕ್ಟ್ ಟೈಮ್ ಬರುತ್ತೆ, ಬಂದಾಗ ಅದೇ ಆಗತ್ತೆ, ಅರ್ಥ ಆಗ್ತಿದ್ಯಾ? ಹಾಯ್ ಮಗ. ಬಾಯ್. ಬಾಯ್, ಸಿ ಯು. ಟೇಕ್ ಕೇರ್. ಮಗ, ನಿಮ್ಮನ್ನ ನೋಡ್ತಿದ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತಿದೆ ಗೊತ್ತಾ? ಅಣ್ಣ, ಅವ್ರ ಹತ್ರ ದುಡ್ಡು ತಗೋಬೇಡಿ, ಇಲ್ಲಿರೋರೆಲ್ಲ ನನ್ ಬಾವಂದ್ರೆ. ಏನೋ ಓವರ್ ಆಗಿ ಆಡ್ತಿದ್ಯಾ? ಮೊನ್ನೆ ಕೊಟ್ಟಿ ಸಾಕಾಗಿಲ್ವಾ? ನೀವು ಮತ್ತೆ ಹೊಡೆದ್ರು ಏನು ಪರವಾಗಿಲ್ಲ. ಈಗ ನನ್ ಮನೇಲಿ ಒಬ್ಳು ಡಾಕ್ಟರ್ ಇದ್ದಾಳೆ, ಎಲ್ಲ ಅವಳೇ ನೋಡ್ಕೋತಾಳೆ. ನೀನ್ ಎಂತವನು ಅಂತ ಗೊತ್ತಿಲ್ಲದೆ ನಿನ್ ಜೊತೆ ಇದ್ದಾಳೆ. ನೀವ್ ಎಂತವ್ರ ಅಂತ ಗೊತ್ತಾಗಿ ಇವನ್ ಜೊತೆ ನೋಡ್ತೀನಿ ಎಷ್ಟ್ ದಿನ ಇರ್ತೀರಾ ಅಂತ. ಅದೇನೋ ಕೈಲಾಗದೆ ಇರೋರು ಮೈಯೆಲ್ಲ ಪರ್ಚ್ಕೊಂಡ್ರಂತೆ, ಹಾಗಾಯ್ತು ನಿಮ್ ಕತೆ. ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅವ್ರ ಮುಖದಲ್ಲಿರೋ ಜಲಸ್ ನೋಡು. ಅವ್ರ ಮುಖದಲ್ಲಿರೋ ಜಲಸ್ ನೋಡು, ಅವ್ರ ಮುಖದಲ್ಲಿರೋ ಕೋಪ ನೋಡು, ಬೇಜಾರಲ್ಲಿರೋ ಅವ್ರ ಮುಖ ನೋಡು. ಸೌಂಡೇ ಇಲ್ವಲ್ಲೋ ಅಷ್ಟೇ. ಎಲ್ಲ ಹಾಳಾಗ್ ಹೋಯ್ತು ಕಣೋ. ನಮ್ಮನ್ನ ನೋಡಿ ಆಡ್ಕೋತಾ ಇದಾರೆ ಕಣೋ. ಎಷ್ಟು ದಿನ ನಾವು ಹೀರೋ ತರ ಓಡಾಡ್ತಿದ್ವಿ, ಇದು ಹೀಗೆ ಮುಂದುವರೆದ್ರೆ ನಮಗೆ ಯಾರು ಮರ್ಯಾದೆ ಕೊಡಲ್ಲ. ಹೇಗಾದ್ರೂ ಮಾಡಿ ಕಾವ್ಯನ ಮತ್ತೆ ಕಾಲೇಜ್ ಹಾಸ್ಟೆಲ್ ಬರೋ ಹಾಗೆ ಮಾಡ್ಬೇಕಣ. ಮತ್ತೆ ಅವ್ರ ಮುಂದೆ ನಾವು ಕಾಲರ್ ಎತ್ಕೊಂಡು ಓಡಾಡ್ಬೇಕು. ವಿಕ್ರಮ್, ಅವ್ರಿಗೆ ಒಂದ್ ಗತಿ ಕಾಣಿಸೋಣ. ನೆಕ್ಸ್ಟ್ ಟೈಮ್ ಅವನು ಕಾವ್ಯ ಹೆಸರು ಕೇಳಿದ್ರೆ ಹುಚ್ಚ ಮಾಡ್ಕೋಬೇಕು, ಹಾಗೆ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಆಹಾ, ಸರಿ ಸರಿ. ಹೌದು, ನೀನ್ ಯಾಕೆ ಬಿಯರ್ ಕುಡಿದ್ಯಾ? ಯಾಕೆ ಅಂದ್ರೆ ಕುಡಿದ್ರೆ ಹೈ ಆಗ್ತೀನಿ. ಹೈ ಅಂದ್ರೆ? ಹೈ ಅಂದ್ರೆ ಕಿಕ್. ಅಂದ್ರೆ? ಅಂದ್ರೆ ಅದು ಟ್ರಾನ್ಸ್ ಫೀಲಿಂಗ್ ಕಾವ್ಯ. ಆ ಟೈಮಲ್ಲಿ ಹಾರ್ಟ್ ಫಾಸ್ಟ್ ಆಗಿ ಬಡ್ಕೊಳ್ಳುತ್ತೆ, ಫುಲ್ ಗೂಸ್ ಬಂಪ್ಸ್ ಬರುತ್ತೆ, ಫುಲ್ ಪಾಸಿಟಿವ್ ವೈಬ್ರೇಷನ್, ಹ್ಯಾಪಿ ಆಗಿರುತ್ತೆ. ಚಿಲ್ ಆಲ್ಸೋ. ಹೌದಾ? ಮತ್ತೆ ಎಕ್ಸ್ಟರ್ನಲ್ ಸೋರ್ಸಸ್ ಇಲ್ದೇನೆ ನ್ಯಾಚುರಲ್ ಆಗಿ ಹೈ ಆಗ್ಬೋದಲ್ವಾ? ರಾಕಿ ಆಗ್ಬೋದು, ಮೇ ಬಿ. ನಿಂಗಿಲ್ಲ ಕಿಸ್ ಮಾಡಿದ್ರೆ ನ್ಯಾಚುರಲ್ ಹೈ ಆಗ್ಬೋದೇನೋ. ಟ್ರೈ ಮಾಡೋಣವಾ? ಆಹಾ, ಸೋ ಸ್ಮಾರ್ಟ್. ಬೇಕಾ? ಯಾ, ಸೀರಿಯಸ್ಲಿ ಕಾವ್ಯ, ಇದ್ ನನ್ ಎಷ್ಟ್ ದಿನದ ಆಸೆ ಗೊತ್ತಾ? ಈ ತರ ನೈಟ್ ಟೈಮಲ್ಲಿ ಫುಲ್ ಮೂನ್ ಇದ್ದಾಗ, ಖಾಲಿ ರೋಡಲ್ಲಿ ತಣ್ಣಗಿರೋ ಗಾಳಿ ಬಾಡಿಗೆ ತಾಗ್ತಾ ಇದ್ದಾಗ ಒಂದ್ ಚೆನ್ನಾಗಿರೋ ಹುಡುಗಿನ ಕಿಸ್ ಮಾಡ್ಬೇಕು ಅನ್ಕೊಂಡಿದ್ದೆ. ಇದಕ್ಕಿಂತ ಪರ್ಫೆಕ್ಟ್ ಮೂಮೆಂಟ್ ಸಿಗುತ್ತಾ ಕಾವ್ಯ? ಸಿಗಲ್ಲ ಅನ್ಸುತ್ತೆ. ಲೆಟ್ಸ್ ಕಿಸ್ ಕಾವ್ಯ, ಬಾ. ಮುದ್ದು ಮುದ್ದು. ಮೂಮೆಂಟ್ ಅಂದ್ರೆ ಒಬ್ರಿಗೆ ಅನ್ಸೋದಲ್ಲ, ಇಬ್ರಿಗೂ ಫೀಲ್ ಆಗ್ಬೇಕು, ಆಗದು ಪರ್ಫೆಕ್ಟ್ ಮೂಮೆಂಟ್ ಆಗುತ್ತೆ. ಯಪ್ಪ, ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತೀಯ ಕಾವ್ಯ? ಹೋಗು. ಎಲ್ಲಿಗೆ? ಪ್ಲೀಸ್. ಬೇಡ ಅಂತ ಹೇಳ್ತಿದ್ದೀನಲ್ಲ. ಕಮಾನ್. ಏಯ್, ಗಾಡಿ ಹತ್ತ. ನಾನ್ಯಾಕೆ ಬರ್ಬೇಕು? ಸಾಹೇಬ್ರು ಸ್ಟೇಷನ್ ಕರ್ಕೊಂಬರ ಕೇಳಿದಾರೆ, ಹತ್ತೋ ಗಾಡಿ. ನನಗ್ ಬೇರೆ ಕೆಲಸ ಇದೆ, ಈಗ ಆಗಲ್ಲ. ಏನೋ ಕೆಲಸ ಇರೋದು. ಏಯ್, ಬರೋ ಬರೋ. ಕಾವ್ಯ, ನಿನ್ ಮನೆಗೆ ಹೋಗು. ಮುದ್ದು. ಹತ್ತು. ಕಾವ್ಯ, ನಾನು 15 ಮಿನಿಟ್ಸ್ ಅಲ್ಲಿ ಬರ್ತೀನಿ. ಕಾವ್ಯ, ಕಾವ್ಯ, ನೀನೇ ಟೆನ್ಷನ್ ಮಾಡ್ಬೇಡ, ನಾನು ಬರ್ತೀನಿ. ಹೋಗ್ತಾ ಇದ್ದೀರಾ? ಮುದ್ದು.
ನಾವು ಕೊಟ್ಟಿದ್ದ ದುಡ್ಡು ಕೆಲಸ ಮಾಡ್ತಿದ್ದ ಮಗ ಪೊಲೀಸ್ನವ್ರು ನಾಯಿಗೆ ಹೊಡೆದಾಗ ಹೊಡಿತಿದ್ದಾರೆ. ಈ ಜನ್ಮದಲ್ಲಿ ಕಾವ್ಯನ್ ಸುದ್ದಿಗೆ ಹೋಗಲ್ಲ ಅವನು. ದಟ್ಸ್ ಗ್ರೇಟ್. ಚೆನ್ನಾಗಿ ನೋಡ್ಕೋ. ಕಾವ್ಯ ಲಾಯರನ್ ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದಾಳೆ. ಆಕ್ಚುಲಿ ಏನಾಯ್ತು? ಅಕ್ಷಯ್ ಯಾಕೆ ಅರೆಸ್ಟ್ ಮಾಡಿದ್ಯಾ? ಇನ್ನು ಮೇಜರ್ ಕೂಡ ಆಗದ ಅಕ್ಷಯ್ ಮೆಡಿಕಲ್ ಕಾಲೇಜ್ ಹುಡುಗಿ ಕಾವ್ಯ ಜೊತೆ ಇಲ್ಲೀಗಲ್ ಆಗಿದ್ದಾನೆ ಅಂತ ಈ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿರೋ ಹುಡುಗ ಹುಡುಗಿಗೆ 18 ವರ್ಷ ದಾಟಿದ್ರೆ ಸಾಕು ಅನ್ನೋದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್. ಇವರಿಬ್ರು ಮೇಜರ್ಸ್. ಅಕ್ಷಯ್ನ ತಕ್ಷಣ ರಿಲೀಸ್ ಮಾಡಿ. ಏಯ್ ಸರ್ ಕರಿತಾ ಇದಾರೆ, ಬಾ. ದಿಸ್ ಈಸ್ ರಿಡಿಕ್ಯುಲಸ್ ಅಂಡ್ ಅಗೇನ್ಸ್ಟ್ ದ ಲಾ. ಹೌ ಕ್ಯಾನ್ ಯು ಹಿಟ್ ಮೈ ಕ್ಲೈಂಟ್? ನಾನು ನಿಮ್ಮ ಮೇಲೆ ಹ್ಯೂಮನ್ ರೈಟ್ಸ್ ಕೇಸ್ ಫೈಲ್ ಮಾಡ್ತೀನಿ. ಅವ್ನ್ಗೆ ಯಾಕ್ರಿ ಹೊಡೆದ್ರಿ? ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಬ್ರು ನ್ಯೂಸೆನ್ಸ್ ಮಾಡ್ತಿದ್ರು ಸರ್. ರಸ್ತೆ ಮಧ್ಯ ಇಬ್ರು ಕಿಸ್ ಮಾಡ್ತಿದ್ರು. ಅವರು ನಿಮ್ ತರ ಚಿಲ್ಡ್ರನ್ ಮಕ್ಕಳಲ್ಲ, ಅವರು ಸ್ಟೂಡೆಂಟ್ಸ್. ಆ ಹುಡುಗಿ ಡಾಕ್ಟರ್, ಅವ್ನು ಇಂಜಿನಿಯರ್. ಹಂಗಂದ್ರೆ ಯಾರು ದುಡ್ಡು ಕೊಟ್ರು ತಗೊಂಡ್ ಹೊಡಿತೀರಾ? ತಲೆ ಅಲ್ವೇನ್ರಿ ನಿಮ್ಗೆ? ಏಯ್ ನಾನ್ ನೋಡ್ದೆ. ಓದ್ಕೊಂಡಿದ್ರೆ ಏನ್ ಪ್ರಯೋಜನ? ರೋಡಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಸಾರ್ ನೀವು ಹೂ ಅಂದ್ರೆ ಇನ್ನೂ 4 ಬಾರಿಸ್ತೀನಿ. ಏನ್ ಹೂ ಅನ್ನೋದು? ಸ್ಟೇಷನ್ ಹೊಡೆದಾಕ್ಬಿಡ್ತೀವಿ. ಸ್ಟೂಡೆಂಟ್ ಪವರ್ ಏನು ಅಂತ ತೋರಿಸ್ತೀವಿ. ಅರ್ಥ ಆಯ್ತಾ? ಲೋ ಮಗ, ಕಾವ್ಯ ಅಕ್ಷಯ್ ಕಿಸ್ ಮಾಡಿದ ಕಣೋ. ಎನ್ ಟೈಪ್ ಅಂಡ್ ಬಿ ಟೈಪ್. ದೀಸ್ ಆರ್ ಎನ್ ಟೈಪ್ ಬಿ ಟೈಪ್ ಎಲ್ಲ ಗೊತ್ತಿಲ್ಲ ನನಗೆ. ಗೊತ್ತಿರೋದು ಒಂದೇ ಟೈಪ್, ಸಿ ಟೈಪ್. ಏನೋ ಅದು? ಚೀಟ್ ಟೈಪ್. ಏಯ್ ಗೆಟ್ ಅಪ್ ಐಸೆ. ಸರ್ ಅದ್ ನಂದಲ್ಲ ಸರ್, ಅವ್ನು ಕೊಟ್ಟ. ಯು ಜಸ್ಟ್ ಗೆಟ್ ದಿ ಹೆಲ್ ಔಟ್ ಆಫ್ ದಿಸ್ ಕ್ಲಾಸ್. ಗೆಟ್ ಔಟ್. ನಿನಗಿದೆ ನಾನೇನು ಬರ್ದಿಲ್ಲ ಕಣೋ. ಚಿಟ್ ಹಿಡ್ಕೊಂಡ್ರೆ ಹಿಡಿತಾರೆ. ಟೆಕ್ನಾಲಜಿ ಯೂಸ್ ಮಾಡ್ತೀನಿ, ಹೇಗೆ ಹಿಡಿತಾರೆ ನೋಡ್ತೀನಿ. ಲವ್ ಯು ಆಪಲ್. ಮೇಡಮ್ ಸಾರಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಸಿಸ್ಟರ್ ಇದ್ದಾರೆ ಮೇಡಮ್. ಜಾಬಿಗೆ ಹೋಗಿ ಅವಳಿಗೆ ಮದುವೆ ಮಾಡಿಸ್ಬೇಕು ಮೇಡಮ್, ಪ್ಲೀಸ್ ಮೇಡಮ್. ಐ ಸಿಟ್ ಔಟ್. ಮಗ ನಾನ್ 3 ಸಬ್ಜೆಕ್ಟ್ ಅಲ್ಲಿ ಸೂಪರ್. ಇದೇನೋ ನಿಂದ್ 2 ಸಬ್ಜೆಕ್ಟ್ ಹೋಗಿದೆ. ಅದಕ್ಕೆ ಕಣೋ ಚೆನ್ನಾಗಿ ಓದ್ಬೇಕು ಅನ್ನೋದು. ಇದೇನೋ ನಂದು 4 ಹೋಗಿದೆ. ಯಪ್ಪ ನಾನ್ ಮಾಡಿದ್ ವರ್ಕ್ ಆಯ್ತು. ಜಾವಾ ನನ್ ಪೇಪರ್ ನೋಡಿ ಕಾಪಿ ಮಾಡಿದ್ದು. ನೀವ್ ಹೇಗ್ರೋ ಪಾಸ್ ಆದ್ರಿ, ನಾನ್ ಹೇಗೋ ಫೇಲ್ ಆದೆ. ಟ್ಯಾಲೆಂಟ್ ಮಗ. ಅದಕ್ಕೆ ನೆಕ್ಸ್ಟ್ ಟೈಮ್ ನನ್ ಪೇಪರ್ ನೋಡಿ ಕಾಪಿ ಮಾಡಿ. ಪಾರ್ಟಿ ನೋ ಅಳ್ಬೇಡ ಬೇಬಿ. ಮಗ ನಮ್ 3 ಜನದಲ್ಲಿ ನಿಂದ ಕಮ್ಮಿ ಸಬ್ಜೆಕ್ಟ್ ಹೋಗಿರೋದು. ಅದ್ರ ಪ್ರಕಾರ ನೀನೇ ಪಾರ್ಟಿ ಕೊಡ್ಬೇಕು. ಏನೋ ಮಗ, ಯಾವ ರೂಲ್ ಯಾವ ಪಾರ್ಟಿ? ಲೇ ಪ್ಲೀಸ್ ಮಗ. ಮಗ ಅಕ್ಕಿ, ಈ ಸಲ ನಿನ್ ಪಾರ್ಟಿ ಕೊಡೋದ್ ಬೇಡ ಕಣೋ. ಕಾವ್ಯದ 1 ಸಬ್ಜೆಕ್ಟ್ ಹೋಗಿದೆ, ಕಾವ್ಯನೇ ಪಾರ್ಟಿ ಕೊಡ್ಸ್ಬೇಕು. ಕಾವ್ಯ 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 ನಿಮ್ಗೆಲ್ಲ ಏನ್ ಹುಚ್ಚಿಡ್ದಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ? ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಪಾರ್ಟಿ ಮಾಡ್ತಾರಾ? ಅಷ್ಟಕ್ಕೂ ನೀವೆಲ್ಲ ಸ್ಟೂಡೆಂಟ್ಸ್. ನೀವ್ ಎಷ್ಟ್ ಸಲ ಫೇಲ್ ಆದ್ರೂ ನಿಮ್ಗದು ಡಿಫ್ರೆನ್ಸ್ ಆಗದೆ ಇರ್ಬೋದು. ಆದ್ರೆ ನನ್ಗೆ ಆತರ ಅಲ್ಲ. ಎವ್ರಿ ಎಕ್ಸಾಮ್ ಇಸ್ ಇಂಪಾರ್ಟೆಂಟ್ ಟು ಮೀ. ನನ್ ಕರಿಯರ್, ನನ್ ಗೋಲ್ಸ್, ನನ್ ಡ್ರೀಮ್ಸ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗಿದ್ರ ಅರ್ಥ ಕೂಡ ಗೊತ್ತಿಲ್ಲ, ಆದ್ರೆ ನನಗ ಆತರ ಅಲ್ಲ. ಸೊ ಪುಟ್ ಸಮ್ ಸೆನ್ಸ್ ಟು ಯೋರ್ ಡಮ್ ಹೆಡ್ಸ್ ಅಂಡ್ ಬಿಹೇವ್ ಮೆಚೂರ್ಲಿ.
ಮುಟ್ಟಾಳ್ರು. ಮಗ, ನಾಗವಲ್ಲಿ ಏನಾದ್ರೂ ಮೈ ಮೇಲೆ ಬಂದ್ಲಾ? ಹೀಗ್ ಬೈದ್ ಹೋದ್ಲಲ್ಲೋ. ಓ ಮೈ ದೇವ್ರೆ. ಅಕ್ಕಿ, ಕಾವ್ಯ ಪಾರ್ಟಿ ಕೊಡ್ಸಲ್ಲ, ನೀನೇ ಪಾರ್ಟಿ ಕೊಡ್ಸ್ಬೇಕು. ನಡಿ ಹೋಗಿ ಬಿಯರ್ ತಗೊಂಡ್ ಬರೋಣ. ಕಾವ್ಯ, Shruti, read the case sheet. Ma'am, the complaints include abdominal pain, dark urine, fever, joint pains, yellowing of skin and jaundice. Kavya? Ma'am, what's the treatment? Cirrhosis koskara ribavirin and entecavir and liver cells inflammation ಕಮ್ಮಿ ಆಗೋದಕ್ಕೆ interferon alpha 2b ಕೊಟ್ಟರೆ ಸರಿ ಹೋಗುತ್ತೆ. ದಟ್ಸ್ ರಾಂಗ್ ಮ್ಯಾಮ್. ಬಾಡಿಲಿ ಆಲ್ರೆಡಿ ಹೈ ಕಾಪರ್ ಲೆವೆಲ್ ಲಿವರ್ನ ಡ್ಯಾಮೇಜ್ ಮಾಡ್ತಾನೆ ಇದೆ. ರೈಬಾವ್ರಿನ್ ಮೆಡಿಕೇಶನ್ ಇಂದ ನಾಸಿಯಾ, ಮಸಲ್ ಪೇನ್, ಮೆಮೊರಿ ಲಾಸ್, ಇದ್ರ ಜೊತೆ ಲಿವರ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ. 24 hours ಅಲ್ಲಿ ಪೇಷಂಟ್ ಸತ್ತೋಗ್ತಾರೆ. ಗುಡ್ ಜಾಬ್ ವಿಕ್ರಮ್. ವಾಟ್ಸ್ ರಾಂಗ್ ವಿತ್ ಯು ಕಾವ್ಯ? ಯು ಆರ್ ಸಚ್ ಎ ಬ್ರೈಟ್ ಸ್ಟೂಡೆಂಟ್. ನೀನ್ ಏನ್ ಹೇಳ್ತಿದ್ಯಾ ಅಂತ ನಿಂಗೆ ಗೊತ್ತಿದ್ಯಾ? ಮ್ಯಾಮ್, ಐ ಆಮ್ ಸಾರಿ. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಕೈಂಡ್ ಆಫ್ ಅ ಬ್ಲಂಡರ್ ಫ್ರಮ್ ಯು. ಅಟ್ ಲೀಸ್ಟ್ ನೌ ಕಮ್ ಆನ್ ಟ್ರ್ಯಾಕ್ ಅಂಡ್ ಫೋಕಸ್ ಆನ್ ಯುವರ್ ಸ್ಟಡೀಸ್. ಓಕೆ? ಓಕೆ ಮ್ಯಾಮ್. ಹಾಯ್ ಕಾವ್ಯ, ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಟುಡೇ ಆ್ಯಂಡ್ ಐಮ್ ರಿಯಲಿ ಸಾರಿ ಅಕ್ಷಯ್ ಜೊತೆ ಹಾಗೆ ಬಿಹೇವ್ ಮಾಡಿದ್ದಕ್ಕೆ. ನಿಂಗೆ ಗೊತ್ತಲ್ವಾ ಆ LIT ಕಾಲೇಜ್ ಅವರು ದೀಪ್ತಿನ ಹೇಗೆ ಗಳಿಸಿದ್ರು ಅಂತ. ಅವಳು ಎಷ್ಟು ಸಫರ್ ಆದ್ಲು ಗೊತ್ತಾ? ಸ್ವಲ್ಪ ವರ್ಷದ ಹಿಂದೆ ಲಾವಣ್ಯ ಅನ್ನೋ ಹುಡುಗಿ ಲೈಫ್ ಕೂಡ ಹಿಂಗೆ ಸ್ಪಾಯ್ಲ್ ಆಯಿತು. ಅವ್ರು ನಿನಗೂ ಹಾಗೆ ಮಾಡ್ತಾರೆ ಅಂತ ಅನ್ಕೊಂಡು ನಾನು ರಿಯಾಕ್ಟ್ ಆಗ್ಬಿಟ್ಟೆ. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಅವರ್ ಬಿಹೇವಿಯರ್. ಇಟ್ಸ್ ಓಕೆ. ನಾನು ತುಂಬ ಸಲ ನಿನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡೆ. ನಿಂದೊಂದು ಸಬ್ಜೆಕ್ಟ್ ಹೋಯ್ತು ಅಂತ ಬಿಗ್ ಶಾಕ್ ಆಯಿತು. ಫಾರೆನ್ಸಿಕ್ಸ್ ಅಲ್ಲ? ನಿನಗೆ ಓಕೆ ಅಂದರೆ ಅಲ್ಲಿ ಹೆಲ್ಪ್ ಯು ಔಟ್. ಈ ಈಗೋಸು ಫೈಟ್ಸ್ ಎಲ್ಲ ಪಕ್ಕಕ್ಕಿಡೋಣ. ಬೇಕಾದ್ರೆ ಅಕ್ಷಯ್ ಹತ್ರ ನಾನು ಬಂದು ಸಾರಿ ಕೇಳ್ತೀನಿ. ಮೊದಲಿನ ಥರನೇ ಫ್ರೆಂಡ್ಸ್ ಆಗಿರೋಣ, ಚೆನ್ನಾಗಿ ಓದೋಣ. ಪ್ಲೀಸ್, ಐ ರಿಯಲಿ ಮಿಸ್ ದ ಗುಡ್ ಓಲ್ಡ್ ಡೇಸ್. ಕಾವ್ಯ, ಇದು ನೋಡು. ಕಾವ್ಯ, ಕಾವ್ಯ, ಆ ಹನಿಬಿ ನೋಡು. ಕಾವ್ಯ, ಕಾವ್ಯ, ಈ ಹನಿಬಿನ್ ನೋಡಿದ್ಯಾ? ಬಲ್ಬಿಗೆ ಹೊಡೆದು ಹೇಗ್ ಸತ್ತೋಯ್ತು ಅಂತ. ಏನು ಹೊಡಿತೋ ಏನೋ. ನೋಡು ಕಾವ್ಯ, ಕಾವ್ಯ ನೋಡು. ಏನಾಯ್ತು? ನಾನ್ ಏನ್ ಮಾಡ್ದೆ? ಅವಳ್ದು ಒಂದೇ ಸಬ್ಜೆಕ್ಟ್ ಫೇಲ್ ಆಗಿರೋದು, ಅದಕ್ಕೆ ಅಷ್ಟೊಂದು ಫೀಲ್ ಆಗ್ಬೇಕಾ? ಒಂದಕ್ಕೆ ಅಷ್ಟು ಫೀಲ್ ಆದ್ರೆ ನಮ್ ತರ ಡಜನ್ ಅಲ್ಲಿ ಹೋಗಿದ್ರೆ ಇನ್ನೇಕ್ ಫೀಲ್ ಆಗ್ತಿದ್ಲೋ. ಅದೇ ಅಲ್ವಾ? 3 ದಿನ ಆಯ್ತು ಕಣ್ರು, ಒಟ್ಟಿಗೆ ಊಟ ಮಾಡ್ತಿಲ್ಲ, ಮಾತಾಡಿಲ್ಲ, ಜೊತೆಗೆ ರೊಮ್ಯಾನ್ಸ್ ಕೂಡ ಇಲ್ಲ. ಹೌ ಸ್ಯಾಡ್. ಏಯ್, ಯಾವುದೇ ರಿಲೇಶನ್ಶಿಪ್ ಆದ್ರೂ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಒಂದೇ ಸೊಲ್ಯೂಷನ್. ಏನದು? ಮೈ ಡಿಯರ್ ಬಾಯ್ಸ್, ಇದು ನಮ್ಮ ಹುಡುಗರ ಜೀವನದಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್. ಸೊ ಕಾನ್ಸಂಟ್ರೇಷನ್ ಇಂದ ಕೇಳಿಸ್ಕೊಳ್ಳಿ. ಹುಡುಗ ತಪ್ಪು ಮಾಡಿ ಹುಡುಗಿ ಕರೆಕ್ಟ್ ಇದ್ರೆ ಹುಡುಗನೇ ಸಾರಿ ಕೇಳಬೇಕು. ಅದೇ ಹುಡುಗ ಕರೆಕ್ಟ್ ಇದ್ದು ಹುಡುಗಿ ತಪ್ಪಿದ್ರೆ ಬೇರೆ ದಾರಿನೇ ಇಲ್ಲ, ಹುಡುಗನೇ ಸಾರಿ ಕೇಳಬೇಕು. ಅದೇ ಇಬ್ರು ತಪ್ಪು ಮಾಡಿದ್ರೆ ಆಗ್ಲೂ ಹುಡುಗನೇ ಸಾರಿ ಕೇಳಬೇಕು. ಅಬ್ಸಲ್ಯೂಟ್ಲಿ ರೈಟ್ ಮೈ ಬಾಯ್. ಸೊ ಎಲ್ಲ ಮುಚ್ಕೊಂಡು ಹೋಗಿ ಅವಳಿಗೆ ಸಾರಿ ಹೇಳು. ಅವಳು ಕರ್ಗ್ ಹೋಗಿ ನಿನ್ ಜೊತೆ ಮಾತಾಡ್ತಾಳೆ. ಅಷ್ಟೇ ಅಂತೀಯಾ? ಅಷ್ಟೇ ಕಣೋ, ನೀನ್ ಪ್ರಾಕ್ಟೀಸ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಮಗ, ನೀನು ಸಿಂಗಲ್ ಕಣೋ, ಈ ತರ ರಿಲೇಶನ್ಶಿಪ್ ಅಡ್ವೈಸ್ ಹೇಗೋ ಕೊಡ್ತೀಯ? ಏಯ್, ಕೋಚು ಗೇಮ್ ಆಡಲ್ಲ ಕಣೋ, ಆಡಿಸ್ತಾರೆ. ರಾಕಿ, ಗೋ ಗೋ.
ಕಾವ್ಯ ನೋಡು, ಕಾವ್ಯ ನೋಡು. ಕಾವ್ಯ ಮುದ್ದು ಅದು ಮುದ್ದು, ಐ ಆಮ್ ಸಾರಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಫೇಲ್ ಆಗಿದ್ದು, ಅದಕ್ಕೆ ಅವತ್ತು ಆತರ ರಿಯಾಕ್ಟ್ ಆಗ್ಬೇಕಾಗ್ ಬಂತು. ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ, ನಾನೇ ಸ್ವಲ್ಪ ಡಿವಿಯೇಟ್ ಆದೆ. ನನ್ನಿಂದ ನೀನ್ ತುಂಬಾ ನೋವು ಪಟ್ಟೆ ಅಲ್ವಾ? ಅಷ್ಟಕ್ಕೂ ಇತ್ತೀಚೆಗೆ ನಿನ್ನ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಐ ಆಮ್ ಸೋ ಸಾರಿ ಮುದ್ದು. ನಿನ್ ಫ್ರೆಂಡ್ಸ್ಗೂ ನನ್ನ ಕಡೆಯಿಂದ ಸಾರಿ ಹೇಳ್ಬಿಡು. ಕ್ಷಮಿಸ್ಬಿಡು ಮುದ್ದು. ಅಂಡ್ ನಿಮ್ ರೂಲ್ ಪ್ರಕಾರ ನಾನೇ ಪಾರ್ಟಿ ಕೊಡ್ಬೇಕಲ್ವಾ? ಪಾರ್ಟಿ ಮಾಡೋಣ, ಎಂಜಾಯ್ ಮಾಡೋಣ, ಡಾನ್ಸ್ ಮಾಡೋಣ, ಎಲ್ಲಾನು ಮನೆ ಕರಿ. ನಿಂಗೆ ಪ್ರಾನ್ಸ್ ಬಿರಿಯಾನಿ ಇಷ್ಟ ಅಲ್ವಾ? ನಡಿ ಮಾಡೋಣ. ಕಾವ್ಯ, ಅದು ಸ್ವಲ್ಪ ಕೆಲಸ ಇದೆ. ನರೇಶ್ ಬರಕ್ ಹೇಳ್ದ, ನಾನ್ ಬರ್ತೀನಿ. ಏ ಹುಷಾರು. ಸರಿ, ಬೇಗ ಬಂದ್ಬಿಡು. Join Telegram channel at Shady Movie S. ಮಗ, ಒಂದ್ ಪೆಗ್ಗಾದ್ರೂ ತಗೊಳ್ಳೋ. ಅವಳೇನೋ ಹಾಗೆ ನಾನ್ ಸಾರಿ ಕೇಳೋಣ ಅಂದ್ರೆ ಅವಳೇ ನನಗೆ ಸಾರಿ ಕೇಳಿದ್ಲು. ಅವಳ ಪರವಾಗಿ ನಿಮ್ ಹತ್ರ ಸಾರಿ ಹೇಳೋದಕ್ಕೆ ಹೇಳಿದ್ಲು. ಪಾರ್ಟಿ ಕೂಡ ಕೊಡಿಸ್ತೀನಿ ಅಂದ್ಲು ಕಣೋ. ಪಾರ್ಟಿನ ಯಾವಾಗ, ಎಲ್ಲಿ? ಅವಳು ಎಷ್ಟು ಗ್ರೇಟ್ ಕಂಡ್ರೋ. ನನಗೆ ಪೆಟ್ ಬಿದ್ದಾಗ ನನಗೆ ಟ್ರೀಟ್ಮೆಂಟ್ ಕೊಟ್ಲು. ನನ್ನ ಲೈಫ್ ರಿಸ್ಕ್ ಅಲ್ಲಿ ಇದೆ ಅಂತ ತಿಳ್ಕೊಂಡು ಎಲ್ಲರನ್ನ ಎದುರು ಹಾಕೊಂಡು ಲಿವಿನ್ ಅಲ್ಲಿ ಇರೋಣ ಅಂತ ಬಂದ್ಲು. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲರ ಮುಂದೆ ಧೈರ್ಯವಾಗಿ ಕಿಸ್ ಕೊಟ್ಟು ಎಲ್ಲರ ಮುಂದೆ ನನ್ನ ಕರ್ಕೊಂಡು ಹೋದ್ಲು. ಹೌದು ಕಣೋ, ತುಂಬಾ ಗ್ರೇಟ್. ನಿನ್ಗೋಸ್ಕರ ಅವಳು 2 ಚಿನ್ನದ ಬೆಳೆನೂ ಅಡ ಇಟ್ಟಿದ್ದಾಳೆ. ಅಷ್ಟಕ್ಕೂ ಅವಳು ಫೇಲ್ ಆಗಿದ್ದು ನನ್ನಿಂದನೇ ಅಲ್ವಾ? ನಾನೇ ಕಾಲೇಜ್ ಬಂಕ್ ಮಾಡಿಸ್ದೆ, ನಾನೇ ಹೊರಗೆ ಕರ್ಕೊಂಡು ಹೋದೆ. ಇವಾಗ್ಲೂ ಕೂಡ ಮನೇಲಿ ಕುಕಿಂಗ್, ವಾಷಿಂಗ್ ಎಲ್ಲ ಅವಳೇ ಮಾಡ್ತಾಳೆ. ಅಷ್ಟೇ ಅಲ್ಲದೆ ನನ್ನ ಬಾಕ್ಸರ್ಸ್ ಕೂಡ ಅವಳೇ ವಾಶ್ ಮಾಡ್ತಾಳೆ ಕಣ್ರು. ಇಷ್ಟೆಲ್ಲ ನನ್ನಿಂದನೇ ಆದ್ರೂ ಅವಳು ಏನು ಅನ್ಕೊಳ್ದೇನೆ ವಾಪಸ್ ಅವಳೇ ಬಂದು ಸಾರಿ ಹೇಳಿದ್ಲು ನೋಡು. ಅದಕ್ಕೆ ಕಣ್ರೋ ಅವಳು ಸೂಪರ್ ಮ್ಯಾನ್. ಹೌದು ಕಣ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಮನೆಗಿಂತ ಹುಡುಗಿ ಸಿಕ್ಕಿದ ಗ್ರೇಟ್ ಕಣ್ರೋ. ಇನ್ಮೇಲೆ ಚೇಂಜ್ ಆಗಿ ಕಷ್ಟಪಟ್ಟು ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಅಂದ್ರೆ ಏನೋ, ನೀನ್ ಪಾತ್ರೆ ತೊಳಿತೀನೋ? ಪಾತ್ರೆ ತೊಳಿತೀನಿ, ಮನೆ ಕ್ಲೀನ್ ಮಾಡ್ತೀನಿ, ಬಟ್ಟೆ ತೊಳಿತೀನಿ. ಇನ್ನು ಏನ್ ಮಾಡ್ಬೇಕೋ ಪಾಟ್ ಪಾಟ್ ಪಟ್ ಅಂತ ನಾನೇ ಮಾಡ್ತೀನಿ. ನೀನೇನೋ ಲಯನ್ ಅನ್ಕೊಂಡ್ ಹೀಗ್ ಮಾಡ್ತಿದೀಯಾ? ಇದನ್ನೆಲ್ಲ ಮಾಡಿದ್ರೇನೆ ಕಣೋ ರಿಯಲ್ ಲಯನ್ ಆಗೋದು. ವಾ, ಸಖತ್ತಾಗಿ ಹೇಳ್ದೆ ಕಣೋ. ಭಾಷಣ ಮಾಡಿದ್ ಸಾಕು, ಈಗಾದ್ರೂ ಕುಡಿ. ಮಗ, ನಾನು ಕುಡಿಯೋದ್ ಬಿಡ್ತೀನೋ? ಬ್ಲಾಕ್ ರಾಕ್ ಇದೆ ಕಣೋ, ಬ್ಲಾಕ್. ನೀನು ಕುಡಿಯೋದ್ ಬಿಟ್ಬಿಡು. ಒಂದೇ ದಿನದಲ್ಲಿ ಎಷ್ಟು ಚೇಂಜ್ ಆದ್ಯೋ. ನನ್ನ ಹತ್ರ ಇರೋ ದುಡ್ಡು ಕೂಡ ಖಾಲಿ ಆಗ್ತಿದೆ. ಹೌಸ್ ಓನರ್ ರೆಂಟ್ ಕೇಳ್ತಿದ್ದಾರೆ. ನಾನು ಅವಳಿಗೆ ಅಡಿಷನಲ್ ಮನಿ ಬರ್ಡನ್ ಕೊಡಲ್ಲ ಕಣ್ರೋ. ನಾನೇ ಏನಾದ್ರೂ ಮಾಡಿ ಎಲ್ಲ ನೋಡ್ಕೊಳ್ತೀನಿ. ಏನ್ ಮಾಡ್ತೀಯೋ? ಲೇ ಅಕ್ಕಿ, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತೀಯಾ? ಮಗ, ದೋಸೆ ಸೆಂಟರ್ ಹಾಕೋ. ನೈಟ್ ಟೈಮ್ ನಲ್ಲಿ ಕ್ಯಾಬ್ ಓಡ್ಸು. ಮಗ, ನಮ್ ಕಾಲೇಜ್ ಮುಂದೆ ಮೈಕ್ರೋ ಜೆರಾಕ್ಸ್ ಶಾಪ್ ಇಡೋಣ. ನಿಲ್ಲಿಸ್ರೋ ನಿಮ್ ಡಬ್ಬಾ ಐಡಿಯಾಗಳನ್ನ. ಇದೆಲ್ಲ ಯಾಕೆ ತಮ್ಮ? ನೀನ್ ಗಿಟಾರ್ ಚೆನ್ನಾಗಿ ಬಾರಿಸ್ತೀಯ ಅಲ್ವಾ? ಹೌದಣ್ಣ, ಮತ್ ಅದನ್ನೇ ಟ್ರೈ ಮಾಡು. ಹೌದು ಕಣೋ, ಅದನ್ನ ಪಬ್ಬಲ್ಲಿ, ಕಾಲೇಜಲ್ಲಿ ಪ್ಲೇ ಮಾಡ್ಬೋದು. ಫುಲ್ ಪಾಶ್ ಹುಡುಗಿರು, ಜನಗಳು, ದುಡ್ಡು ಏಕದಮ್ ಕ್ರೇಜಿ ಆಗಿರುತ್ತೆ. ಆದ್ರೆ ನಮ್ಮನ್ನ ಯಾರು ತಗೊಳ್ತಾರಣ್ಣ? ಪ್ರೈಸ್ ದ ಲಾರ್ಡ್. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ರಂಜಿಸಲು ಮೆಲೋಡಿಸ್ ಮನರಂಜನಿ ನಿಮ್ಮ ಮುಂದೆ ಬಂದಿದೆ. ಪ್ಲೀಸ್ ಫಾಲೋ ಅಸ್ ಆನ್ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ MM ಈವೆಂಟ್ಸ್. ಪ್ರಭುವೇ, ನಿನ್ನ ಮಕ್ಕಳನ್ನು ಕಾಪಾಡು. ಮೇರಿ ಕ್ರಿಸ್ಮಸ್. ಈಗ ಒಂದು ಹಾಡಿನ ಮೂಲಕ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಬ್ರದರ್ ನಾ ಕೇಳ್ಕೊತೀನಿ. ಬ್ರದರ್ ನಿಮ್ಮನ್ನೇ. ನಾನಾ? ಹಾಡು. ಹಲ್ಲೆಲೂಯ 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 ಹಲ್ಲೆಲೂಯ. ಎದೆಯಲ್ಲೂ ಯೇಸುವೆ, ಕಣ್ಣಲ್ಲೂ ಯೇಸುವೆ, ಮಾತಲ್ಲೂ ಯೇಸುವೆ, ಹಾಡಲ್ಲೂ ಯೇಸುವೆ. ಯೇಸುವೆ 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 ಯೇಸುವೆ. ಮಾಡಿರೋ ಪಾಪವ ಮಂಜಂತೆ ಕರಗಿಸು ನೀ, ಎರಗುವ ರೋಗವ ದೂರಾಗಿಸಿ ಕಾಯು ನೀ. ಕತ್ತಲೆಯಲ್ಲೂ ಯೇಸುವೆ, ಬೆಳಕಿನ ಮೂಲ ಯೇಸುವೆ, ಮನಸ್ಸಿನ ತುಂಬ ಯೇಸುವೆ, ಎಲ್ಲ ಕಡೆಯಲ್ಲೂ ಯೇಸುವೆ. ಜಗದ ಸೃಷ್ಟಿಗೆ, ಜಗದ ಸೃಷ್ಟಿಯ ಯೇಸುವೆ. ಹೇ, ಚೆನ್ನಾಗಾಡ್ದೆ ತಮ್ಮ. ವಿಶ್ವನ ಹೆಸರನ್ನು ಉಳಿಸ್ಬಿಟ್ಟೆ ನೋಡು. ಥ್ಯಾಂಕ್ಸ್ ಅಣ್ಣ. ಕುಮಾರಿ,
ಇದು ನಿನಗೆ, ಇದು ಟ್ಯಾಕ್ಸ್. ಥ್ಯಾಂಕ್ ಯು. ದುಡ್ಡು. ಅಯ್ಯೋ ನೀನೆಲ್ಲಿ ಹೋಗ್ತೀಯ, ನಿನ್ ಹಾಡೆಲ್ಲಿ ಹೋಗುತ್ತೆ. ಮುಂದೆ ಮುಂದೆ ಮಸ್ತ್ ಪ್ರೋಗ್ರಾಮ್ ಇರುತ್ತೆ ತಮ್ಮ. ಒಂದೇ ಸಲ ನಿನ್ಗೆಲ್ಲಾ ದುಡ್ಡು ಕೊಟ್ಬಿಡ್ತೇನೆ, ಅರ್ಥ ಆಯ್ತಾ? ಸರಿ ಅಣ್ಣ. ಮುದ್ದು ಬ್ರೇಕ್ಫಾಸ್ಟ್ ಏನ್ ಬೇಕು? ಗುಡ್ ಮಾರ್ನಿಂಗ್. ಅಂದದ ಚಂದದ ನಿನ್ನಯ ಕಣ್ಣಿದು ಮಂದಾರ ಹೂವಿನಂತೆ, ನಿನ್ನ ಕೆನ್ನೆಯ ಅಂಚಲ್ಲಿ ಮಿಂಚಿನ ಹಾಗಿರೋ ನಾಚಿಕೆ ಅಂದವಂತೆ, ಮುದ್ದಾದ ನಿನ್ನ ನಗು ತುಟಿ ಅಂಚಿನ ಕಿರುನಗೆ. ದುಷ್ಟರ ಸಂಹಾರ ಮಾಡಲಮ್ಮ ನಮಗೂ ಶಕ್ತಿಯ ನೀಡಮ್ಮ, ದುಷ್ಟರ ಸಂಹಾರ ಮಾಡಲಮ್ಮ ನಮಗೂ ಶಕ್ತಿಯ ನೀಡಮ್ಮ. ಸಿಂಹವಾಹಿನಿ 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 ನೀನಮ್ಮ, ನಮ್ಮೆಲ್ಲರನ್ನೂ ಕಾಯಮ್ಮ. ಸಿಂಹವಾಹಿನಿ ನೀನಮ್ಮ, ನಮ್ಮೆಲ್ಲರನ್ನೂ ಕಾಯಮ್ಮ. ಕಾವ್ಯ, ಏನಾಯ್ತು ಕಾವ್ಯ? ಓಯ್, ಏನಾಯ್ತು? ನಿನ್ ಪೇರೆಂಟ್ಸ್ ನೆನಪಾಗ್ತಿದಾರಾ? ಹೇಳು ಕಾವ್ಯ ಪ್ಲೀಸ್. ನನ್ ಮಾಕ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ಈ ಸಬ್ಜೆಕ್ಟ್ ತುಂಬಾ ಕಷ್ಟ ಇದೆ. ಮಾಕ್ ಟೆಸ್ಟ್ ತಾನೆ, ಅದ್ರಲ್ಲೇನಿದೆ? ನಿಂದು ಆಲ್ಮೋಸ್ಟ್ ಫೈನಲ್ ಬಂದಿದೆ. ಹಾಗಾದ್ರೆ ನೀನ್ ಟ್ಯೂಷನಿಗೆ ಹೋಗು. MBBSಗೆ ಟ್ಯೂಷನ್ ಇರೋದಿಲ್ಲ. ಹಾಗಾದ್ರೆ ನಿನ್ ಫ್ರೆಂಡ್ಸ್ ಹೆಲ್ಪ್ ತಗೋ. ವಿಕ್ರಮ್ ಹೆಲ್ಪ್ ಮಾಡ್ತೀನಿ ಅಂದ. ವಿಕ್ರಮ? ಓದಕ್ಕೋಸ್ಕರ ತಾನೆ, ಪರವಾಗಿಲ್ಲ ಬಿಡು. ನಿನಗೇನು ಪ್ರಾಬ್ಲಮ್ ಇಲ್ವಾ? ಇಲ್ಲ ಕಾವ್ಯ, ನಾನ್ ನಿನಗೆ ಎಲ್ಲಾ ವಿಷಯದಲ್ಲೂ ಹೆಲ್ಪ್ ಮಾಡಬಹುದು. ಆದ್ರೆ ಇದೊಂದು ವಿಷಯ ಬಿಟ್ಟು. ಆದ್ರೆ ನಿನ್ಗೂ ವಿಕ್ರಮ್ಗೂ ಆಗಲ್ಲ ಅಲ್ವಾ? ಆದ್ರೆ ನೀನ್ ಡಾಕ್ಟರ್ ಆಗೋಕೆ ನಾನು ಅಡ್ಡ ಬರಷ್ಟಲ್ಲ. ನನ್ ಮುದ್ದು ಇಷ್ಟು ಅರ್ಥ ಮಾಡ್ಕೊಳ್ಳೋ ಹಾಗಾದ್ಯಾ? ಬಂಗಾರ. ಅಕ್ಷಯ್ ತುಂಬಾ ಚೇಂಜ್ ಆಗಿದ್ದಾನೆ. ಕ್ಲೀನಿಂಗ್, ಕುಕಿಂಗ್, ಮನೇಲಿ ಎಲ್ಲ ಕೆಲಸನ ಅವನೇ ಮಾಡ್ತಾನೆ. ಹೌದಾ? ಇನ್ಫ್ಯಾಕ್ಟ್ ಯು ನೋ ವಾಟ್, ಅವನನ್ನ ರಾಕ್ ಬ್ಯಾಂಡ್ ಜಾಯ್ನ್ ಆಗಿದ್ದಾನೆ ಗೊತ್ತಾ? ಪ್ರಾಕ್ಟೀಸ್, ಇವೆಂಟ್ ಅಂತ ಫುಲ್ ಡೇ ಬಿಸಿ ಇರ್ತಾನೆ. ತುಂಬಾ ಕಷ್ಟ ಪಡ್ತಿದ್ದಾನೆ. ನನಗೂ ಅಕ್ಷಯ್ ತರ ಹುಡುಗ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ. ಚಿಂದಿ ಕಣೋ, ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿ ಹಾಡ್ದೆ. ನನ್ ಮುದ್ದು ಇಷ್ಟು ಟ್ಯಾಲೆಂಟೆಡಾ? ನಾನ್ ಚಿನ್ನ. ನಂಗಂತ ಟ್ಯಾಲೆಂಟ್ ಇಲ್ಲ. ಟ್ಯಾಲೆಂಟ್ ಇಲ್ಲ ಅಂತ ಯಾಕೆ ಹೇಳ್ತಿದ್ಯಾ? ನಿಮ್ ಬ್ಯಾಂಡ್ ಮೆಂಬರ್ಸ್ ಎಲ್ಲರೂ ಸೇರಿ ಒಂದ್ ಹೊಸ ಹಾಡನ್ನ ಕ್ರಿಯೇಟ್ ಮಾಡಿ, ನಿಮ್ಗಿರೋ ಟ್ಯಾಲೆಂಟ್ಗೆ ಹೇಗೋ ಅದು ಸೂಪರ್ ಹಿಟ್ ಆಗುತ್ತೆ. ನನ್ ಮುದ್ದುಗೆಲ್ಲರೂ ಫ್ಯಾನ್ಸ್ ಆಗಿ ಹೋಗ್ತಾರೆ. ನಿಂಗ್ ನನ್ ಮೇಲೆ, ನನ್ ಬ್ಯಾಂಡ್ ಮೇಲೆ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಬಂಗಾರ. ಪ್ಲೀಸ್ ಅದನ್ನ ಕಟ್ ಮಾಡ್ತೀಯಾ? ಮುದ್ದು, ಮೊದ್ಲು ನೀನೊಂದ್ ಹಾಡ್ ಬರೆಯೋಕೆ ಟ್ರೈ ಮಾಡು. ಆಮೇಲೆ ನೋಡೋಣ ಅದು ಚೆನ್ನಾಗಿದ್ಯಾ ಇಲ್ವಾ ಅಂತ. ನನ್ನ ಹತ್ರ ಅಷ್ಟು ಟೈಮು ಇಲ್ಲ, ಜೊತೆಗೆ ಇನ್ಕಮೂ ಇಲ್ಲ. ದುಡ್ಡಿನ ಬಗ್ಗೆ ನೀನ್ ಅಷ್ಟು ಟೆನ್ಷನ್ ಮಾಡ್ಕೋಬೇಡ. ಹೇಗಿದ್ರು ಇನ್ನೊಂದ್ ವರ್ಷದಲ್ಲಿ ನಾನ್ ಡಾಕ್ಟರ್ ಆಗ್ತೀನಿ. ಆಮೇಲೆಲ್ಲ ನಾನೇ ನೋಡ್ಕೊಳ್ತೀನಿ. ನೀನ್ ಹ್ಯಾಪಿಯಾಗಿ ಮ್ಯೂಸಿಕ್ ಮೇಲೆ ಫುಲ್ ಫೋಕಸ್ ಮಾಡ್ಬೋದು. ಎಲ್ಲ ನೀನೇ ನೋಡ್ಕೋತೀಯಾ? ನೋಡೋಣ. ನೋಡೋಣ. ಹೋಗೋ.
ನನ್ ಇನ್ಸ್ಟಾಗ್ರಾಮ್ ಫಿಲ್ಟರ್ ನೀನೇ, ನನ್ ಸ್ನಾಪ್ಚಾಟ್ ಸ್ಟೋರಿ ನೀನೇ, ನನ್ ಸ್ಪಾಟಿಫೈ ಪ್ಲೇ ಲಿಸ್ಟ್ ನೀನೇ. ಓಕೆ, ನೀನಿಲ್ಲಿ ಹುಚ್ಚಿನ ತರ ಅವಳಿಗೋಸ್ಕರ ಹಾಡ್ ಬರ್ಕೊಂಡು ಕೂತ್ಕೊಂಡಿದ್ಯಾ. ಅಲ್ಲಿ ಕಾವ್ಯ ವಿಕ್ರಮ್ ಇಬ್ರು ಜೊತೆಲಿ ಕಾಫಿ ಶಾಪ್ಸ್, ಲೈಬ್ರರಿ ಅಂತ ಓಡಾಡ್ಕೊಂಡು ಊರೆಲ್ಲ ಸುತ್ತಾ ಇದ್ದಾರೆ. ಸ್ಟಡೀಸ್ಗೋಸ್ಕರ ಅಲ್ವಾ? ನಿನಗೆ ಅರ್ಥ ಆಗ್ತಿಲ್ಲ ಕಣೋ. ನನ್ ಕಾವ್ಯ ಮೇಲೆ ನನಗೆ ಫುಲ್ ನಂಬಿಕೆ ಇದೆ. ಅವಳು ಏನು ಅಂತ ನಂಗೆ ಗೊತ್ತು. ನಿನಗೆ ಅರ್ಥ ಆಗ್ತಿಲ್ಲ ಕಣೋ. ಅಲ್ಲಿ ಕಾವ್ಯ ಮತ್ತೆ ಅವನು ಒಳ್ಳೆ ಮನ್ಸಿಂದ ನೋಡೋರಿಗೆ ಜಗತ್ತೆಲ್ಲ ಒಳ್ಳೇದ್ ಹಾಗೆ ಕಾಣಿಸುತ್ತೆ. ಸೊ ನಿನ್ ಟೆನ್ಷನ್ ತಗೋಬೇಡ. ಬಿಟ್ಟು ಬಿಟ್ಟು ಎಲ್ಲ ಬಿಟ್ಟು ನಿನ್ನ ಮೇಲೆ ಆಸೆ ಇಟ್ಟು ನನ್ನ ಮನಸ್ಸು ಕೊಟ್ಟೆ ಬಿಟ್ಟಿ ಆರಾಮಯ್ಯ. ರುಕು ರುಕು ಬಾರೆ ರುಕು ಸಾಕು ಬಾರೆ ನಿನ್ನ ಲುಕು ಬಂದು ಪ್ರೀತಿ ಮುತ್ತಾಯಿತು ಬಾಮು ತಮ್ಮ. ಚೆಲುವಿನ ಮೈ ಮಾಟದ ಬಿರುಸಿನ ಹೊಡೆತದ ಕುಣಿಯುವ ಕಾರಂಜಿಯ ಬ್ಯೂಟಿ ನೀನೆ. ಬಾರೆ 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 ನಿನ್ನೆ ಬೊಂಬಾಟು, ನೀನೆ ನನ್ನ ಚೆಂದೆ ಚೆಂದೆ ಚಕ್ಲಿ ನಿಪ್ಪಟ್ಟು. ಅಣ್ಣ ಅಣ್ಣ ದುಡ್ಡಣ್ಣ. ಓ ನೀನು ಕೊಡ್ಬೇಕಲ್ವಾ? ತಗೋ ಇದ್ದೀನಿ, ಹಿಡ್ಕೊ. 500, 1000, ಅಣ್ಣ ಏನಣ್ಣ ಇದು? ರೆಂಟ್ ಕಟ್ಬೇಕು, ಗಿಟಾರ್ ತಗೋಬೇಕು, ತುಂಬಾ ಕಷ್ಟ ಇದೆ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಇನ್ನು ಸ್ವಲ್ಪ. ನಾನೆಲ್ಗೆ ಹೋಗ್ತೀನಿ, ದುಡ್ಡು ಎಲ್ಗೆ ಹೋಗುತ್ತೆ ತಮ್ಮ? ನಿನಗೆ ಆರ್ಕೆಸ್ಟ್ರಾ ಫೀಲ್ಡ್ ಅಲ್ಲಿ ಒಳ್ಳೆ ಫ್ಯೂಚರ್ ಇದೆ. ನನ್ನ ನಂಬು, ನಾನೇ ಮಸ್ತ್ ಇವೆಂಟ್ ಕೊಡ್ತೀನಿ. ಇರು, ಅಲ್ಲಿ ತನಕ ದಿಲ್ ಖುಷಿಯಾಗಿ ಇದನ್ನ ಇಟ್ಕೊ, ಎಂಜಾಯ್ ಮಾಡೋ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಬಾಯ್ ಅಣ್ಣ. ಮುದ್ದು, ಏನಿದೆಲ್ಲ? ಲುಕಿಂಗ್ ಸೋ ಹ್ಯಾಂಡ್ಸಮ್. ರಾಕಿನ್ ಕೂಡ ರೆಡಿ ಮಾಡಿದ್ಯಾ? ರಾಕಿ ಮುದ್ದು, ವಾಟ್ ಸ್ಪೆಷಲ್ ಟುಡೇ? ಕಾವ್ಯ, ಇವತ್ ನನ್ನ ಲೈಫಲ್ಲಿ ಫಸ್ಟ್ ಇನ್ಕಮ್ ಸಿಕ್ತು, ಅದಕ್ಕೆ ಇದೆಲ್ಲ. ಇದೆಲ್ಲ ಒಂದ್ ಕನ್ಸಾಗ ಅನಿಸ್ತಾ ಇದೆ ಕಾವ್ಯ. ನೀ ನನ್ನ ಒಂದ್ ಸುಂದರವಾದ ಜಗತ್ತಿಗೆ ಕರ್ಕೊಂಡ್ಬಂದಿದ್ಯಾ. ಥ್ಯಾಂಕ್ ಯು ಸೋ ಮಚ್. ನಾನು ನಿಂಗೋಸ್ಕರ ದೊಡ್ಡದಾಗಿ ಏನು ಮಾಡದೇ ಇರ್ಬೋದು. ಐ ಆಮ್ ಸೋ ಸಾರಿ ಕಾವ್ಯ, ಬಟ್ ಐ ಕ್ಯಾನ್ ಪ್ರಾಮಿಸ್ ಯು ಒನ್ ಥಿಂಗ್. ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಎವ್ರಿ ಡೇ ಸ್ಪೆಷಲ್ ಫೀಲ್ ಆಗೋ ಹಾಗೆ ಮಾಡ್ತೀನಿ. ಲವ್ ಯು ಕಾವ್ಯ.
ಆಕ್ಷನ್ ಇದೆಯಾ? ಇಲ್ಲ. ಗೋ ಗೆಟ್ ಇಟ್ ನೌ. ಅಣ್ಣ ಕಾಂಡಮ್ ಕೊಡಿ. ಯಾವ್ದು ಬೇಕು? ಯಾವ್ದಾದಿದೆ? ತುಂಬಾ ಫ್ಲೇವರ್ಸ್ ಇದೆ. ಸ್ಟ್ರಾಬೆರಿ, ಚಾಕ್ಲೇಟ್, ಮ್ಯಾಂಗೋ, ಕುಲ್ಫಿ, ವೆನಿಲಾ, ಸ್ಕಾಚ್, ಆಪಲ್, ಗ್ರೀನ್ ಆಪಲ್, ಪೈನಾಪಲ್, ಆರೆಂಜ್, ಬನಾನಾ. ನಿಮ್ಗೆ ಯಾವ್ದು ಬೇಕು ಹೇಳಿ ಕೊಡ್ತೀನಿ. ಚಾಕ್ಲೇಟ್ ರಿಪ್ಟ್ ಕೊಡಿ ಅಣ್ಣ. ತಗೊಳ್ಳಿ. ಏನಪ್ಪ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಸಾರಿ ಸರ್, ನಾನು ತುಂಬಾ ಬಿಸಿ ಇದ್ದೀನಿ. ಇವೆಂಟ್ ಬಗ್ಗೆ ನಾಳೆ ಮಾತಾಡೋಣ. ನೋಡು, ನಾನು ಕಾವ್ಯಳ ಅಪ್ಪ. ಬುದ್ಧಿ ಇದೆಯಾ ನಿಂಗೆ? ನನ್ ಕ್ರಾಸಿನ್ ಕೇಳಿದ್ರೆ ಕಾಂಡಮ್ ಕೊಡ್ತೀಯಾ? ಇಡಿಯಟ್. ತಲೆ ಕಟ್ಟಿದ್ಯಾ? ಮಧ್ಯರಾತ್ರಿ ಬಂದು ತಲೆ ತಿಂತಾನೆ. ಹೇಳಿ ಅಂಕಲ್. ನೀನು ಕಾವ್ಯ 2 ವರ್ಷದಿಂದ ಒಟ್ಟಿಗೆ ಇದ್ದೀರಂತೆ. ಅಂದ್ರೆ ಅದು ಅಂಕಲ್ ಆ ನಾನು ಹೇಳೋದನ್ನ ಕೇಳು. ಕಾವ್ಯಗೆ 10 ವರ್ಷ ಇದ್ದಾಗ ಊರಲ್ಲಿದ್ದ ಅವಳ ತಾಯಿಗೆ ಪ್ರಾಪರ್ ಟ್ರೀಟ್ಮೆಂಟ್ ಸಿಗದೆ ಸತ್ತೋದ್ಲು. ಅವಳು ಆವತ್ತೇ ಡಿಸೈಡ್ ಆದ್ಲು ಡಾಕ್ಟರ್ ಆಗ್ಬೇಕು ಅಂತ. ಅವಳ ಡ್ರೀಮ್ ಫುಲ್ಫಿಲ್ ಮಾಡೋದಕ್ಕೆ ನಾನು ಇಲ್ಲಿ ತನಕ ಕಷ್ಟಪಟ್ಟು ಓದಿಸ್ತಿದ್ದೀನಿ. ಹೌದು ಅಂಕಲ್, ನಾನು ಕೂಡ ಕಷ್ಟಪಟ್ಟು ಕಾಮೆಂಟ್ ಚೆನ್ನಾಗಿ ನೋಡ್ಕೋತಿದ್ದೀನಿ. ಹೇಗೆ? ಆರ್ಕೆಸ್ಟ್ರಾ ಜಾಯ್ನ್ ಆಗಿದ್ದೀನಿ ಅಂಕಲ್. ಚೆನ್ನಾಗಿ ದುಡಿತಿದ್ದೀನಿ. ಮನೆ ಕೆಲಸ ಎಲ್ಲ ನಾನೇ ಮಾಡ್ತಿದ್ದೀನಿ ಅಂಕಲ್. ಹಾಗೆ ಇನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಕಾವ್ಯಳ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೋ. ಅವಳು ಫೈನಲ್ ಇಯರ್ MBBS ಫೀಸ್ನು ಕಟ್ಬಿಡು. ಫೀಸಾ? ಏನು ಫೀಸ್ ಅಂದ ತಕ್ಷಣ ಮುಖ ಬಾಡೋಯ್ತು? ನೀನೇ ತುಂಬಾ ಕಷ್ಟಪಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ಅಂದೆ ಅಲ್ವಾ? ಇದೆಲ್ಲ ಏನ್ ಮಹಾ ನಿನ್ಗೆ? ಆಫ್ಟರ್ ಆಲ್ ಯು ಕ್ಯಾನ್ ಡೂ ಇಟ್ ಮ್ಯಾನ್. ಫೀಸ್ ಎಷ್ಟಾಗುತ್ತೆ ಅಂಕಲ್? 14 lakhs. 14 lakhs ಅಷ್ಟೇ ಅಂಕಲ್. ನಾನು ಫೀಸ್ ನಾನ್ ನೋಡಿದ್ರೆ ಲೂಸ್ ತರ ಕಾಣಿಸ್ತೀನ? ನಿನ್ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಒಂದೇನಾ? ನಾನ್ ಲೋನ್ ತಗೊಂಡು ಇಂಟ್ರೆಸ್ಟ್ ಕಟ್ಟಿ ಅವಳನ್ನು ಓದ್ಸಕ್ ಕಳಿಸಿದ್ದು ಕಾವ್ಯಳನ್ನ ನಿನ್ನಂತವ್ರ ಜೊತೆಗೆ ನೋಡೋದಕ್ಕ. ಕಾವ್ಯ ನಿನ್ ಜೊತೆ ಇದ್ರೆ ಅವಳ ಫೀಸ್ ನಾನ್ ಕಟ್ಟಲ್ಲ, ನನ್ ಮನ್ಸು ಒಪ್ಪಲ್ಲ. ನೀನ್ ವರ್ಸ್ಟ್ ಫೆಲೋ ಅಂತ ನನ್ಗೆ ಗೊತ್ತು. ಆದ್ರೆ ಕಾವ್ಯ ಡಾಕ್ಟರ್ ಆಗದೆ ಇರೋದಕ್ಕೆ ನೀನ್ ರೀಸನ್ ಆಗುವಷ್ಟು ವರ್ಸ್ಟ್ ಅಲ್ಲ ಅನ್ಕೊಳ್ತೀನಿ. ಅಪ್ಪ. ಏನ್ ಸರ್? ಕಂದ ಅಕ್ಕಿ ಹೇಗೋ ಇದೆಯಾ? ಯಾಕೆ ಬಂದೆ? ಅಪ್ಪ ನಂಗೆ ಅರ್ಜೆಂಟಾಗಿ 14 lakhs ಬೇಕಪ್ಪ. ಏನು? 14 lakhs ಬೇಕು. 14 ಲಕ್ಷನಾ? ಅವತ್ಯಾವತ್ತು ಚಾಲೆಂಜ್ ಮಾಡಿದೆ ಅಲ್ವಾ, ಮತ್ತೆ ಬರಲ್ಲ ಅಂತ. ಇವತ್ತು ಯಾಕೆ ಬಂದೆ? ಒಂದ್ ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ಇದ್ದೀನಪ್ಪ. ಏನ್ ಪ್ರಾಬ್ಲಮ್? ಕಾವ್ಯ MBBS ಫೀಸ್ ಕಟ್ಬೇಕು. ಅದಕ್ಕೆ ಅವಳು ನನ್ ಜೊತೆ ಇದ್ದಾಳೆ, ನಾನೇ ಕಟ್ಬೇಕಲ್ವಾ ಅಪ್ಪ? ಕಟ್ ಹೋಗು. ನನ್ನ ಹತ್ರ ಇಲ್ಲ ಅಪ್ಪ. ಪ್ಲೀಸ್ ಅರ್ಥ ಮಾಡ್ಕೋ. ಅವಳು ಓದ್ ನಿಂತು ಹೋಗುತ್ತಪ್ಪ. ಗಾರ್ಮೆಂಟ್ಸ್ ಬಿಸ್ನೆಸ್ ಲಾಸ್ ಆಗಿ ನಾನೇ ಬೀದಿ ಪಾಲು ಆಗಿದ್ದೀನಿ. ನನ್ನ ಹತ್ರ ಇಲ್ಲ ಕಣೋ. ಅಪ್ಪ ಪ್ಲೀಸ್ ಅರ್ಥ ಮಾಡ್ಕೋ ಅಪ್ಪ. ಪ್ಲೀಸ್ ಅಪ್ಪ. ನನ್ನ ಹತ್ರ ಇಲ್ಲ ಕಣೋ. ಪ್ಲೀಸ್ ಹೇಳೆ. ನಿಜವಾಗ್ಲೂ ಅವ್ರ ಹತ್ರ ದುಡ್ಡಿಲ್ಲ ಕಣೋ. ಅಪ್ಪ, ಅದು ನನ್ ಫೀಸ್ ವಿಷಯ ಏನಾಯ್ತು? ಅಪ್ಪ ಫೀಸ್ ಕಟ್ಟಿಲ್ಲ ಅಂದ್ರೆ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. 1 year ಫುಲ್ ವೇಸ್ಟ್ ಆಗತ್ತಪ್ಪ. ಸರಿನಪ್ಪ. ಅಣ್ಣ, ನಾನು ಲೈಫ್ ಲಾಂಗ್ ನಿನ್ನ ಆರ್ಕೆಸ್ಟ್ರಾದಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತೀನಣ್ಣ. ಕೈ ಮುಗಿತೀನಣ್ಣ. ಪ್ಲೀಸ್ ಅಣ್ಣ, ನನ್ ಕಷ್ಟ ಅರ್ಥ ಮಾಡ್ಕೋಣ. ಕಾಲಿಗೆ ಬೇಕಾದ್ರೆ ಬೀಳ್ತೀನಣ್ಣ. ಪ್ಲೀಸ್ ಅಣ್ಣ. ಯೂಸ್ ಇಲ್ಲ ಕಣೋ. ನಾನು ಎಲ್ಲಿಂದ ಕೊಡ್ಲಿ ಹೇಳೋ? 14 ಲಕ್ಷನಾ?
ಕಾವ್ಯ ನಿನ್ ಜೊತೆ ಇದ್ರೆ ಅವಳ ಫೀಸ್ ನಾನ್ ಕಟ್ಟಲ್ಲ. ಕೈ ಮುಗಿದು ಕೇಳ್ಕೊತಿದ್ದೀನಿ, ಆ ಹುಡುಗಿ ಜೀವನ ಹಾಳು ಮಾಡಬೇಡ. ನನಗೆ ಡಾಕ್ಟರ್ ಆಗೋದು ತುಂಬಾ ಇಂಪಾರ್ಟೆಂಟ್. ಇವ್ರಿಗೆ ಸರ್ವಿಸ್ ಕೊಡೋದು ಅದಕ್ಕಿಂತ ಇಂಪಾರ್ಟೆಂಟ್. Happy birthday, Akshay! Happy birthday, Muthu! He's so surprised. You get him? Happy birthday, man! ಕೇಕ್ ಕಟ್ ಮಾಡು ಬಾ. ಬಾ ಬ್ರೋ, ಬಾ ಬಾ ಬ್ರೋ, ಬಾ ಬ್ರೋ, ನಿನಗೋಸ್ಕರ ರೆಡ್ ವೆಲ್ವೆಟ್ ಕೇಕ್ ತಂದಿದ್ದೀವಿ. ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್. ನೀನ್ ನನ್ನ ಫ್ರೆಂಡ್ ಅಲ್ವಾ? ತಿನ್ನು ಬ್ರೋ. ಮುದ್ದು ಬ್ರೋ ಚಿಲ್ ಬ್ರೋ, ಇಟ್ಸ್ ಯೋರ್ ಬರ್ಡೇ. ನಿನ್ ಸುತ್ತ ನೋಡು, ಕಷ್ಟಪಟ್ಟು ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದೀವಿ. ನೋಡಿದ್ಯಾ? ಲೆಟ್ಸ್ ಜಸ್ಟ್ ಹ್ಯಾವ್ ಅ ಡ್ರಿಂಕ್ ಅಂಡ್ ರಿಲ್ಯಾಕ್ಸ್. ನೋ ಕಮ್ ಆನ್. ಯಾ, ಲೆಟ್ಸ್ ಚಿಲ್. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದೀರಾ. ಕೇಕ್ ತಂದಿದ್ದೀರಾ, ವೈನ್ ಬಾಟಲ್ ತಂದಿದ್ದೀರಾ, ಮ್ಯೂಸಿಕ್ ಅರೇಂಜ್ ಮಾಡಿದ್ದೀರಾ, ಇದ್ರ ಜೊತೆಗೆ ಬಲೂನ್ ಕೂಡ ಕಟ್ಟಿದ್ದೀರಾ. ವಾವ್, ವಂಡರ್ಫುಲ್. ಕಮ್ ಆನ್, ಲೆಟ್ಸ್ ಪಾರ್ಟಿ. ಮ್ಯೂಸಿಕ್ ಕೂಡ ಪ್ಲೇ ಮಾಡ್ತೀನಿ. ಲೆಟ್ಸ್ ಡ್ಯಾನ್ಸ್. ಕಮ್ ಆನ್. ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ. ಏನಾಯ್ತು? ಏನ್ ಮಾಡ್ತಿದ್ಯಾ? ನನ್ ಬರ್ತ್ಡೇ ಅಲ್ವಾ, ಚಿಲ್ ಆಗ್ತಿದ್ದೀನಿ. ಕಮಾನ್ ಕಮಾನ್, ಡೋಂಟ್ ಡಿಸ್ಟರ್ಬ್, ಡ್ಯಾನ್ಸ್. ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ ಟು ಮೀ, ಹ್ಯಾಪಿ ಬರ್ತ್ಡೇ. ಹುಚ್ಚನ ನೀನು? ಹೌದು, ತಲೆ ಕೆಟ್ಟಿದೆ ನೋಡು, ನನ್ನ ಹಣೆ ಮೇಲೂ ಬರ್ತಿದೆ ಹುಚ್ಚ ಅಂತ. ಯಾಕಾಗ ಹೇಳ್ತಿದ್ಯಾ? ಏನಾಯ್ತು? ಏನಾಯ್ತು? ನಂಗೇನಾದ್ರೂ ಏನು? ಸ್ಟಡೀಸ್ ಅಂತ ನಂಗೆ ಹೇಳಿ ನೀವಿಬ್ರು ಕ್ಲಬ್, ಕಾಫಿ ಶಾಪ್ ಅಂತ ಊರೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ದೀರಾ. ಈ ವಿಷಯ ನನ್ನ ಫ್ರೆಂಡ್ಸ್ ಹೇಳಿದ್ರು ಇಲ್ಲಿ ತನಕ ನಾನು ನಂಬಿರ್ಲಿಲ್ಲ. ಆದ್ರೆ ಇವತ್ತು ಅವನನ್ನ ನನ್ನ ಮನೆಗೆ ಕರ್ಕೊಂಡ್ ಬಂದಿದ್ಯಾ. ಬ್ರೋ, ಆತರ ಏನು ಇಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಏಯ್, ಯಾರೋ ತಪ್ಪು ತಿಳ್ಕೊಂಡಿರೋದು? ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತಾ ನಿಮ್ ಮಧ್ಯೆ ಏನ್ ನಡೀತಿದೆ ಅಂತ. ಮೈಂಡ್ ಯೋರ್ ವರ್ಡ್ಸ್. ಕೊಡ್ತಿದ್ದು ನೆತ್ತಿಗೆ ಏರಿರ್ಬೇಕು. ಬಾ, ಒಳಗೋಗಿ ಮಾತಾಡೋಣ. ಏ, ನೀನ್ ಮಾತ್ರ ಇವನ್ ಜೊತೆ ಊರೆಲ್ಲ ಸುತ್ತಾಡ್ಕೊಂಡು ಬರ್ಬೋದು, ನಾವು ಮಾತ್ರ ಒಳಗ್ ಹೋಗಿ ಮಾತಾಡ್ಬೇಕಾ? ನಾನ್ ಬರಲ್ಲ, ಇಲ್ಲೇ ಕೂತ್ಕೋತೀನಿ. ಅಷ್ಟಕ್ಕೂ ಏನ್ ನಿನ್ ಪ್ರಾಬ್ಲಮ್? ನನ್ ಪ್ರಾಬ್ಲಮ್ ನೀನೇ ಕಾವ್ಯ. ನಿನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ದೆ, ಆದ್ರೆ ನೀನು ನನಗ್ ಮೋಸ ಮಾಡ್ದೆ. ನಾನೇನೋ ಕ್ರೇಜಿ ಆಗಿದ್ದೀನಿ, ನನ್ ಜೊತೆ ಟೈಮ್ ಪಾಸ್ ಆಗುತ್ತೆ ಅಂತ ನನ್ ಜೊತೆಗಿದ್ಯಾ. ಈಗ ಫೀಸ್ ಕಟ್ಟಕ್ ಹೆಲ್ಪ್ ಮಾಡ್ತಾನೆ ಅಂತ ಇವನ್ ಜೊತೆ ಓಡಾಡ್ತಿದ್ಯಾ. ನಾಳೆ ನಿಂಗೆ ಇನ್ನೇನೋ ಬೇಕು ಅಂತ ಇನ್ಯಾರ ಜೊತೆನೋ ಹೋಗ್ತೀಯಾ. ನೀನೇನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ನನಗೆಲ್ಲ ಅರ್ಥ ಆಗುತ್ತೆ. ಹೇಳ್ಬೇಕು ಅಂದ್ರೆ ನಿನ್ ಕ್ಯಾರೆಕ್ಟರ್ ಇಲ್ಲ ಕಾವ್ಯ. ನಿನ್ನಂತ ಕ್ಯಾರೆಕ್ಟರ್ಲೆಸ್ ಹುಡುಗಿ ನನಗ್ ಬೇಡ. 2 years ಜೊತೆಲಿದ್ವಿ. ಇಷ್ಟೇ ನೀನ್ ಅರ್ಥ ಮಾಡ್ಕೊಂಡಿದ್ದು? ಮುದ್ದು, ನನ್ನ ನಂಬು ಮುದ್ದು. ನಾನು ಯಾವ ತಪ್ಪು ಮಾಡಿಲ್ಲ. ನನ್ ವಿಕ್ರಮ್ನ ಮೀಟ್ ಆಗೋದಲ್ವಾ ಪ್ರಾಬ್ಲಮ್? ನಾನು ಇನ್ಯಾವತ್ತೂ ಮೀಟ್ ಆಗಲ್ಲ. ಐ ಪ್ರಾಮಿಸ್. ಪ್ಲೀಸ್ ಪ್ಲೀಸ್. ಎಲ್ಲ ಆದ್ಮೇಲೆ ಮೀಟ್ ಮಾಡಿದ್ರೆ ಏನು, ಮಾಡಿಲ್ಲ ಅಂದ್ರೆ ಏನು? ನೀನ್ ನನಗೆ ಕಾಂಡಮ್ ತರೋದಕ್ಕೆ ಹೇಳಿದೆ, ಆದ್ರೆ ಅವನಿಗೆ ತರಕ್ ಹೇಳಿಲ್ಲ ಅಂತ ಏನ್ ಗ್ಯಾರಂಟಿ? ಅಕ್ಷಯ್, ನಿನ್ನ ಚಿಕ್ಕ ಮಗು ತರ ನೋಡ್ಕೊಂಡೆ. ನೀನೇನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ಕೊಂಡೆ.
ಎಷ್ಟು ಜನ ಹೇಗೆಲ್ಲ ಏನ್ ಹೇಳಿದ್ರು ಅದ್ಯಾವುದನ್ನು ಮನ್ಸಿಗೆ ತಗೊಳ್ದೆ ನಾನು ನಿನ್ನನ್ನೇ ನಂಬಿದ್ದೆ. ಆದ್ರೆ ಯು ಪ್ರೂವ್ಡ್ ಮೀ ರಾಂಗ್. ನೀನ್ ಬದ್ಲಾಗಲ್ಲ. ನೀನಿಷ್ಟೇ ಚೀಪ್ ಅಂಡ್ ಇಮ್ಯಾಚ್ಯೂರ್. Join Telegram channel at ShedyMovies. ಯಪ್ಪ ಮಗ ಸಖತ್ತಾಗಿದೆ ಕಣೋ. ಮಗ ನಂಗೆ ಲವ್ ಫೇಲಿಯರೇ ಆಗಿಲ್ಲ. ಹಾಡ್ ಕೇಳಿದ್ರೆ ನನ್ಗೆ ಬೇಜಾರಾಗ್ತಿದೆ. ನಿಜವಾಗ್ಲೂ ಇಷ್ಟ ಪೇನ್ ಆಗುತ್ತೇನೋ? ಈ ಹಾಡ್ ಕೇಳಿದ್ರೆ ಹಾರ್ಟ್ ಬ್ರೇಕ್ ಆದರೂ ಅಳ್ತಾನೆ ಇರ್ತಾರೆ. ಇದು ಹಾರ್ಟ್ ಬ್ರೇಕ್ ಆಂಥಮ್ ಆಗುತ್ತೆ ಅಣ್ಣ. ಅರ್ಜೆಂಟ್ ಬ್ಯಾಂಡ್ ಫಾರ್ಮ್ ಮಾಡ್ಬೇಕು ಅಣ್ಣ. ನಾವು ನಮ್ ಬ್ಯಾಂಡ್ ಇಟ್ಟೇ ಇಡ್ತೀವಿ. ಆ ಬ್ಯಾಂಡ್ ಹೆಸರು ರೌಡಿ ಬಾಯ್ಸ್. Let's start a new journey together. Can we have our final year student Miss Kavya on the stage, please? Kavyaಗೆ ಏಮ್ಸ್ ನಲ್ಲಿ ಫ್ರೀ ಸೀಟ್ ಕೂಡ ಸಿಕ್ಕಿದೆ. Now, may I request our beloved principal, Mr. Bhaskar Rao, to present the certificate. Congratulations. And our chief guest, LIT College Dean, Mr. Rajivan, to present the gold medal. Congratulations. Well done. And Mr. Vikram, can we have him on the stage, please? With this, we conclude the convocation. Congratulations to all the graduates. Now, we move on to the next cultural event. ಹಲೋ BMC ಸ್ಟೂಡೆಂಟ್ಸ್, ನಾನು ಅಕ್ಷಯ್ ಅಂಡ್ ಇದು ನಮ್ಮ ಬ್ಯಾಂಡ್ ರೌಡಿ ಬಾಯ್ಸ್. ಮೊದಲಿಗೆ ನಮ್ಮ ಕಾಲೇಜ್ ಕಡೆಯಿಂದ ನಿಮ್ಮೆಲ್ರಿಗೂ ಸಾರಿ. ನಾವು ಎಷ್ಟು ಸಲ ನಿಮ್ಮ ಕಾಲೇಜಿಗೆ ಬಂದು ಎಷ್ಟೋ ನ್ಯೂಸೆನ್ಸ್ ಮಾಡಿದ್ರು ನೀವು ನಮ್ಮನ್ನು ಕ್ಷಮಿಸಿ ಇವತ್ತು ನಿಮ್ಮ ಕಾಲೇಜಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಕ್ರಮ್, ನಾನು ನಿನಗೆ ತುಂಬಾ ಸಲ ತುಂಬಾ ರೀತಿಯಲ್ಲಿ ತೊಂದರೆ ಕೊಟ್ಟಿದ್ದೀನಿ. ಐ ಆಮ್ ರಿಯಲಿ ಸಾರಿ ವಿಕ್ರಮ್. ಪ್ಲೀಸ್ ಅರ್ಥ ಮಾಡ್ಕೊ. ನಾನು ಕಾಲೇಜ್ ಜಾಯ್ನ್ ಆದ ಫಸ್ಟ್ ಡೇ ನಮ್ಮ ಪ್ರಿನ್ಸಿಪಲ್ ಒಂದು ಮಾತು ಹೇಳಿದ್ರು, ಜೀವನ ಏನನ್ನೋದನ್ನ ಕಾಲೇಜ್ ಹೇಳ್ಕೊಡುತ್ತೆ ಅಂತ. ಆದ್ರೆ ನನಗೆ ಜೀವನ ಏನು ಅನ್ನೋದು ಹೇಳ್ಕೊಟ್ಟಿದ್ದು ಒಂದು ಹುಡುಗಿ. ನಂಗೆ ಯಾವಾಗಲೂ ಕ್ವಶನ್ ಮಾಡ್ತಿದ್ಲು, ಹೂ ಆರ್ ಯು ಅಂತ. ಇದು ನಾನಿವತ್ತು ನಿಮ್ ಮುಂದೆ ನಿಲ್ಲೋಕೆ ಕಾರಣವಾದ ಹುಡುಗಿಗೆ ಡೆಡಿಕೇಟ್ ಮಾಡ್ತಿದ್ದೀನಿ ಈ ಸಾಂಗ್ನ. ನಾನು ಈ ತರ ಚೇಂಜ್ ಮಾಡಿದ ಹುಡುಗಿಗೆ ನಾನು ತೊಂದರೆ ಬಿಟ್ರೆ ಬೇರೆ ಏನೂ ಕೊಟ್ಟಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕಾವ್ಯ. ಸಾಧ್ಯ ಆದ್ರೆ ನನ್ನ ಕ್ಷಮಿಸು. ನೋಡಿದ್ರಪ್ಪ, ಇವಾಗ ಕೂಡ ಅವನೇ ಬ್ಲೇಮ್ ಮಾಡ್ಕೊಂಡು ನನಗೆ ಸಾರಿ ಹೇಳಿ ಹೋಗ್ತಿದ್ದಾನೆ. ಆಗಿದ್ದೇನ್ ಮಾತ್ರ ಹೇಳ್ತಿಲ್ಲ. ಅಪ್ಪ, ನಂಗ್ ನಡೆದಿದ್ದೆಲ್ಲ ಗೊತ್ತು. ನೀವು ಹೈದರಾಬಾದಿಗೆ ಬಂದಿದ್ದು, ಅಕ್ಷಯ್ನ ಮೀಟ್ ಮಾಡಿದ್ದು, ನನ್ ಫೀಸ್ ಕಟ್ಬೇಕು, ಇಲ್ಲ ಅಂದ್ರೆ ನನ್ನ ಬಿಟ್ಟು ಹೋಗ್ಬೇಕು ಅಂತ ಕಂಡೀಷನ್ ಹಾಕಿದ್ದು. ಅಕ್ಷಯ್ಗೆ ಎಲ್ಲೂ ದುಡ್ಡು ಸಿಗದೆ ಇದ್ದಾಗ ಕೊನೆಗೂ ನನ್ನ ಬೇಕು ಅಂತ ದೂರ ಮಾಡ್ಕೊಂಡಿದ್ದು ಎಲ್ಲ ಗೊತ್ತಪ್ಪ. ಅವನು ತುಂಬಾ ಒಳ್ಳೆಯವನಪ್ಪ.
ನಾನ್ ಚೆನ್ನಾಗಿರ್ಬೇಕು ಅಂತ, ನಾನು ಡಾಕ್ಟರ್ ಆಗ್ಬೇಕು ಅಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ. ನೀವ್ ಕೇಳಿದ್ರಿ ಅಂತ ಏನು ಯೋಚನೆ ಮಾಡ್ದೆ ನನ್ನ ಬಿಟ್ಕೊಟ್ಟ. ಅವನ್ಗಿಂತ ಬೆಟರ್ ನನ್ಗೆ ಯಾರು ಸಿಗ್ತಾರಪ್ಪ? ವಿಕ್ರಮ್, ನಿನ್ನ ಐಡಿಯಾಲಜಿ ಬೇರೆ, ನನ್ನ ಐಡಿಯಾಲಜಿ ಬೇರೆ. ವಿ ಆರ್ ಟೋಟಲಿ ಡಿಫರೆಂಟ್. ವಿ ಆರ್ ನಾಟ್ ಮೆಂಟ್ ಫಾರ್ ಈಚ್ ಅದರ್. ಐ ಆಮ್ ರಿಯಲಿ ಸಾರಿ ಫಾರ್ ಹರ್ಟಿಂಗ್ ಯುವರ್ ಫೀಲಿಂಗ್ಸ್. ಅಪ್ಪ, ಅಕ್ಷಯ್, ಈಗ್ಲೂ ನನ್ನ ಬಿಟ್ಟು ದೂರ ಹೋಗ್ತಿದ್ಯಾ? ಕಾವ್ಯ, ನಾನು ನನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ, ನಾನ್ ಹ್ಯಾಪಿ ಆಗಿರ್ಬೇಕು ಅಂತ ನನ್ನ ದೂರ ಮಾಡ್ದೆ. ಆದ್ರೆ ನಿನ್ಗೆ ಅರ್ಥ ಆಗದೆ ಇರೋ ವಿಷಯ ಏನ್ ಗೊತ್ತಾ? ನೀನ್ ಇಲ್ದೆ ನಾನ್ ಹೇಗ್ ಹ್ಯಾಪಿ ಆಗಿರ್ಲಿ? ನೀನ್ ನನ್ನ ಬಿಟ್ಕೊಟ್ಟಿರ್ಬೋದು, ಆದ್ರೆ ನಾನ್ ಮಾತ್ರ ಬಿಟ್ಕೊಡಕ್ಕಾಗಲ್ಲ. ಎವ್ರಿ ಸೆಕೆಂಡ್ ನಿನ್ನ ಫಾಲೋ ಮಾಡ್ತಾನೆ ಇದ್ದೀನಿ. ನಿನ್ನ ಪ್ರತಿ ಪರ್ಫಾರ್ಮೆನ್ಸ್ ನೋಡ್ತಾನೆ ಇದ್ದೆ. ಇನ್ಫ್ಯಾಕ್ಟ್ ಇವತ್ತು ನಿನ್ನ ಇಲ್ಲಿಗೆ ಇನ್ವೈಟ್ ಮಾಡಿ ಅಂತ ನಮ್ ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ ಮಾಡಿದ್ದೆ ನಾನು. ನಿನ್ನಿಂದ ದೂರ ಇರೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಮುದ್ದು. I request you, Madhu. ನಿಮಗೆ ವಿಷಯ ಹೇಳ? ಏನದು? நீ என்ன ரொம்ப ரொம்ப காதல் இருக்கிற. உனக்கு நீ எனக்கு நான், சரியா? ನಿನಗ್ ನಾನು, ನನಗ್ ನೀನು, ಸರಿನಾ? ನನ್ರಿ ನನ್ರಿ. ಶ್ರುತಿ, yes. Join Telegram channel at Shetty Movie S. Sorry. All the best. ಆಲ್ ದ ಬೆಸ್ಟ್. ಅದರಲ್ಲಿ ಹಾರುವ ಹಕ್ಕಿಯಂತೆ ನೀನು ನಾನು, ಪ್ರೀತಿ ಪುಸ್ತಕವಾದರೆ ಓ ಮೈ ಜಾನು, ಅದರಲ್ಲಿ ಮೂಡುವ ಪುಟಗಳಂತೆ ನೀನು ನಾನು. ಭೂಮಿ ದುಂಡಗೆ ಆಕಾಶ ನೀಲಿಯೇ, ಅದಕ್ಕಿಂತ ದೊಡ್ಡ ನಿಜವೆಂದ್ರೆ ನೀನಂದ್ರೆ ನನ್ನ ಪ್ರಾಣವೇ. ತುಂಬಾ ಇಷ್ಟವೇ, ಮರೆಮಾಚೋದು ಕಷ್ಟವೇ, ನೀ ಎಲ್ಲಿರುವೆ ಅಲ್ಲೆಯೇ ನನ್ನ ಸ್ವರ್ಗವೇ. ಅಲೆಲೆ 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 ಅಲೆಲೆ, ಕನಸು 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 ನನಸಾಯ್ತಲ್ಲೇ. ಓ ಅಲೆಲೆ 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 ಅಲೆಲೆ, ಕನಸು 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 ನನಸಾಯ್ತಲ್ಲೇ. Join Telegram channel at Shetty Movie S.